ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ರು ಹೇಗಿದ್ದೀರಲ್ರಿ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಸಖತ್ತಾಗಿದ್ದೀನಿ. ನಾವು ಸಖತ್ತಾಗಿದ್ದೀವಿ ಗಾಯ್ಸ್. ಬಾರ ಟೈಮ್ ಐತ್ಲೇ. ಬಾ ಬರೋಣ ಹೋಗೋಣ. ನಾನು ನಿಮ್ಮ ಆಫೀಸ್ ಹತ್ರ ಹೋಗ್ಬೇಕು. ಅದೇ 1 ಗಂಟೆ, ಬಾ ಹೋಗೋಣ. ಎಲ್ಲೋಗೈತೆ ಗಾಯ್ಸ್? ಇವತ್ತ ಒಂದು ಗಣೇಶಂದು ಗೋಡನ್ ನೋಡಿದೀವಿ, ಇಲ್ಲ ನಮ್ಮ ನಾಗರಬಾವಿ ಹತ್ರ. ಸೊ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಹೆಂಗಿದೆ ಏನು ಅಂತ. ಇವ್ ನೋಡಿ ಫೋಟೋ ಕಳ್ಸಿದ. ಇವತ್ತು ನಾನು ಅದೇ ರೋಡಲ್ಲಿ ಹೋಯ್ತಿದ್ದೆ, ಸೊ ಕಾಣಿಸ್ತು, ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ. ಗಾಯ್ಸ್ ನಮ್ ಸಮಾಚಾರ ನೀರ ಹೆಂಗಿತ್ತು? ಬರ್ತ್ಡೇ ವ್ಲಾಗ್ ಎಲ್ಲ ವಿಶ್ ಮಾಡೋರ್ ಕಣೋ ಎಷ್ಟೊಂದ್ ಜನ ಕಮೆಂಟ್ ಅಲ್ಲಿ. ಥ್ಯಾಂಕ್ ಯು ಗಾಯ್ಸ್. ಇನ್ನೇನ್ ಕಮೆಂಟ್ ಇನ್ನೇನ್ ನೋಡ್ತೀನಿ. ಕಮೆಂಟ್ ಬರೋದೇ ಇಲ್ಲ ನನಗೆ. ಶೋ ನನ್ನ ಫೋನ್ ಶೋನೇ ಆಗಲ್ಲ. ಹೌದಾ? ತಡಿಗೆ ನಾನ್ ನಿನ್ ಇದು ಏನೋ ನಿನ್ಗೆ ಏನಾದ್ರು ಕಮೆಂಟ್ ಹಾಕ್ಬೇಕಂದ್ರೂ ಆಗಲ್ಲ ಅಲ್ಲಿ. ನಾನೇನೋ ಅವೆಲ್ಲ ಹೈಡ್ ಮಾಡ್ಬಿಟ್ಟಿದ್ದೀನಿ. ನಾನು ಏನೋ ಹಾಕಿರ್ತಾನೆ, ಮಿಸ್ಲೀಡಿಂಗ್ ಗೈಡ್ಲೈನ್ಸ್ ಏನೋ ಹಾಕಿರ್ತಾನೆ, ಅವಾಗ ನಾನು ರಿಮೂವ್ ಮಾಡಿರ್ತೀನಿ. ಅದಕ್ಕೆ ನಿಂಗೆ ತೋರ್ಸಲ್ಲ ಕಮೆಂಟ್ ಎಲ್ಲ. ಸೊ ಗೈಸ್, ಗಣೇಶ ಹಬ್ಬ ಹತ್ರ ಬರ್ತೈತೆ. ಗಣೇಶ ಬುಕ್ ಮಾಡ್ಬೇಕು. ಏನ್ ಕತೆ, ನಾವು ಹುಡುಗರುಗಳು ಯಾರು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಇನ್ನ ಸಾಹೇಬ್ರು 20,000 ಹಾಕ್ತೀನಿ ಅಂದವ್ರು ಈ ವರ್ಷ. 20,000 ಹೇಳಿದ್ದೆ ಅಣ್ಣ 20,000 ಹಾಕ್ತೀನಿ ಅಂತ. ನಿಂಬೆಣ್ಣ? ಅದೇ ನಿಂಬೆಣ್ಣ ನಿಲ್ಸೋದು ನಿಮ್ಗೆ. ಅದೇ ನಿಂಬೆಣ್ಣ ನಿಲ್ಲಿಸ್ತೀನಿ ಬರ್ರಿ ಬಂತ ಅಣ್ಣ. ಸೊ ಗೈಸ್, ಅಲ್ಲೋಗಿ ಸಿಗ್ತೀನಿ. ಸೊ ಚಿಕ್ಕದಾಗ ಅಲ್ಲಿ ಈ ವರ್ಷನೇ ಅನ್ಸುತ್ತಲ್ಲ ಹಾಕಿರೋದು, ಫಸ್ಟ್ ಟೈಮ್ ಹಾಕೋರೆ. ಎಲ್ಲ ಚೆನ್ನಾಗಿದ್ವು ಗಣೇಶಗಳು ನೋಡಿ. ಸೊ ಹೋಗೋಣ, ಮುಟ್ಟಿಸ್ತೀನಿ ಹೆಂಗಿದ್ದೇವೆ ಅಂತ. ಸೊ ಹೋಗೋಣ ಬನ್ನಿ ಗೈಸ್. ಗೈಸ್ ನೋಡ್ರಿ, ಬಂದ್ವಿ. ಇದೇ ನಾಗರಬಾವಿ ಹತ್ರ. ಇದು ಹೆಂಗೈತೆ, ಬಾರಿ ಆಗವೆ ಗೈಸ್. ನೋಡಿ ಗಣೇಶಗಳು ಮಸ್ತ್ ಆಗವೆ. ಮಂಡ ಮತ್ತೆ ಶಿಕ್ಷಣ ತಗೊಂಡಿದ್ದೀವಿ. ಇದು ಮಸ್ತ್ ಹಾಕೊಂತೀವಲ್ಲ. ಅವ್ರು ಇಷ್ಟು 20,000 ಹೇಳಿದ್ರೆ ಎಲ್ಲಿ ನಮ್ದೇನಿಗೂ 10,000 15,000 ತಂದಿದೆ. ಅದು ಚೆನ್ನಾಗಿದೆ, ಪಂಚೆ ಚೆನ್ನಾಗಿದೆ ಅಷ್ಟೇ. ಅದು ಎದುರುಗಡೆ ಚೆನ್ನಾಗಿತ್ತು. ಅದು ವೆಂಕಟೇಶ್ವರ ಚೆನ್ನಾಗಿತ್ತು, ಬುಕ್ಕಾವಡೆ ಇದು. ಇದು ಚೆನ್ನಾಗೈತೆ. ತೆಗ್ಸಿಲ್ವಾ? ಅದಾ ಹೇಳಂಗೆ ಏನಿಲ್ಲ. ಏನಾ ಗೈಸ್, ನೋಡಿ ಗೋಡೌನು ಇದೇನೆ ನಾಗರಬಾವಿ ಫ್ಲೈಓವರ್ ಕೆಳಗಡೆ. ಹಿಂಗೋದ್ರೆ ನಿಮ್ಗೆ ಉಳ್ಳಾಳ್ ರೋಡ್ ಬರ್ತದೆ, ಹಿಂಗೋದ್ರೆ ನಿಮ್ಗೆ 9 ಹಳ್ಳಿ. ಸೊ ಸರ್ವಿಸ್ ರೋಡಲ್ಲಿ ಐತೆ. ಸೊ ಚೆಕ್ಔಟ್ ಮಾಡಿ. ಕಲೆಕ್ಷನ್ಸ್ ಕಮ್ಮಿ ಇದೆ, ಆದರೆ ಚೆನ್ನಾಗಿದ್ದಾವೆ. ಅರೆ ಪ್ರೈಸು ನೆಕ್ಸ್ಟ್ ಲೆವೆಲ್ ಗಾಯ್ಸ್. ನೋಡೋಣ, ನಾವು ಲಾಸ್ಟ್ ಟೈಮ್ ತಂದಿದ್ದ ಕಡೆನೂ ನೋಡೋಣ. ಸೊ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇದ್ದೀವಿ ಗಣೇಶಂದು ವಿಷಯದಲ್ಲಿ. ಲಾಸ್ಟ್ ಟೈಮ್ ನಂದು ಹೆಂಗಾಗೋಯ್ತು ಅಂದ್ರೆ ನಿಮ್ಗೆಲ್ಲ ಹೇಳಿಲ್ಲ. ಗಣೇಶ ಬುಕ್ಕಿಂಗ್ ಲಾಗೆ ಬೇರೆ, ಅದಾದ್ಮೇಲೆ ಮತ್ತೆ ಬೇರೆ ಕಡೆ ಹೋಗಿ ಬುಕ್ ಮಾಡಿದ್ವಿ. ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಚೆನ್ನಾಗಿರೋದಿತ್ತು ಅದೇ ರೇಟ್ಗೆ ಅಂತ. ಸೊ ಹಿಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತಾಳ್ಮೆಯಿಂದ ಮಾಡೋಣ, ನೋಡೋಣ. ಒಟ್ಟಲ್ಲಿ ಚೆನ್ನಾಗವೆ ಕಲೆಕ್ಷನ್ಸ್ಗಳು. ಕುತ್ಕೊಂಡು ಫೈನಲ್ ಅಂದ್ರೆ ಮಾತುಕತೆಗೆ ಬಂದರೆ ಫೈನಲ್ ಟು ಫೈನಲ್ ಬರ್ತಾರೆ. ಸೊ ನೋಡಿ, ನೀವು ಯಾರನ್ನ ಬುಕ್ ಮಾಡ್ಕೊಳಂಗಿದ್ರೆ ಇಲ್ಲಿ ಬಂದು ಒಂದ್ಸತಿ ಬುಕ್ ನೋಡ್ಕೊಂಡು ನಿಮ್ಗೆ ಯಾರು ಇಷ್ಟ ಬುಕ್ ಮಾಡಿ. ಗಣೇಶಗಳು ಚೆನ್ನಾಗಿದ್ದಾವೆ ಗೈಸ್, ಏನಂತೀವ್? ಸೊ ಇನ್ನೂ ತೋರಿಸ್ತೀನಿ ಗಣೇಶಗಳು ಎಲ್ಲೆಲ್ಲವೆ, ಎಲ್ಲೆಲ್ಲಿ ಹೋಯ್ತೀವಿ ಎಲ್ಲ ತೋರಿಸ್ತೀವಿ. ಸೊ ಅವೆಲ್ಲ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಗೈಸ್ ಇವಾಗ ನೋಡಿದ್ರಲ್ಲ ಗೋಡನ್ ಹತ್ರ ಹೋಗಿ ನೋಡ್ಕೊಂಡ್ ಬಂದೆ. ಸೊ ಯಾವ್ದು ಕಲೆಕ್ಷನ್ಸ್ ಗಳು ಚೆನ್ನಾಗಿದಾವೆ, ಬಟ್ ಅದ್ರ ಪ್ರೈಸ್ ಜಾಸ್ತಿ ಇದೆ. ಸೊ ನೋಡೋಣ, ಹುಡುಗರಿಗೆಲ್ಲ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಫೋಟೋ, ಏನಂತಾರೆ ನೋಡೋಣ. ಮತ್ತೆ ಇನ್ನೊಂದ್ 2-3 ಕಡೆ ವಿಚಾರಿಸೋಣ ಗೈಸ್, ಅರ್ಜೆಂಟ್ ಬಿದ್ದಿ ಬುಕ್ ಮಾಡೋದ್ ಬೇಡ. ಮತ್ತೆ ಎಲ್ರು ಕೇಳ್ತಿದ್ರಿ ಬ್ರೋ ಅನ್ಟೋಲ್ಡ್ ಸ್ಟೋರಿ ಪಾರ್ಟ್ 3 ಮಾಡಿ, ಪಾರ್ಟ್ 3 ಮಾಡಿ, ಪಾರ್ಟ್ 3 ಮಾಡ್ರಿ ಅಂತ. ಸೊ ಅದಕ್ಕೋಸ್ಕರ ಹಂಗೆ ನಿಮ್ಗೆ ಅನ್ಟೋಲ್ಡ್ ಸ್ಟೋರಿ ಪಾರ್ಟ್ 3 ಕಂಟಿನ್ಯೂ ಮಾಡೋಣ ಅನ್ಬಿಟ್ಟು ಸೊ ಇವಾಗ ಮಾಡ್ತಾ ಇದೀನಿ. ಸೊ ನೀವು ನೋಡಿದ್ರಿ 8ನೇ ವರ್ಷ ಗಂಟ ಆಗಿದ್ದು ನೀವು ಸೆಲೆಬ್ರೇಷನ್ ಹೇಳಿದೆ. ಅದಾದ್ಮೇಲೆ 9ನೇ ವರ್ಷಕ್ಕೆ ಏನಾಯ್ತು, ಸ್ಟಾರ್ಟ್ ಮಾಡ್ಕೊಂಡ್ವಿ. 9ನೇ ವರ್ಷ ಫಸ್ಟ್ ಬ್ಯಾನರ್ ಪೂಜೆ. ಸೊ ಬ್ಯಾನರ್ ನೋಡ್ಬೋದು ಗೈಸ್, ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬ್ಯಾನರ್ ಹಾಕ್ಸಿದ್ವಿ. ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬ್ಯಾನರು. ಇನ್ನು ನಮ್ಮ ಹುಡುಗರಿಗೆ ವಿಡಿಯೋ ಮಾಡ್ಕೊಳ್ರು ಅಂದಿದೆ, ಸ್ಟ್ರೈಟ್ ಆಗಿ ಮಾಡ್ಕೊಬಿಟ್ಟಿದ್ರು. ಎಲ್ಲ ಕಟ್ಟಿ ನೀಟಾಗಿ, ಇದೆಲ್ಲ ವ್ಲಾಗ್ ಐತೆ, ಕಂಪ್ಲೀಟ್ ಆಗಿ ವ್ಲಾಗ್ ಐತೆ, ನೋಡ್ಬೋದು, ನಿಮ್ಗೆ ಸಿಗುತ್ತೆ ವ್ಲಾಗು. ಎಲ್ಲ ಕಟ್ಟಿ ಎಲ್ಲ ಇದನ್ನ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಮನೆ ಹತ್ರನೇ ಹಾಕಿದ್ವಿ. ಯಾಕಂದ್ರೆ ಲಾಸ್ಟ್ ಟೈಮು ಅಲ್ಲಿ ಇದ್ ಮಾಡಿದ್ರಲ್ಲ, ಸೊ ಇಲ್ಲಿ ಹಾಕ್ಬೇಡ್ರಿ, ಅಲ್ಲಿ ಹಾಕ್ಬೇಡ್ರಿ, ಅಲ್ಲಿ ಮಾಡ್ಬೇಡ್ರಿ, ಪೊಲೀಸ್ ಅವ್ರು ಬರ್ತಾರೆ, ಅದ್ ಕೇಳ್ತಾರೆ ಇದ್ ಕೇಳ್ತಾರೆ ಅಂದ್ಬಿಟ್ಟು ಏನ್ ಮಾಡಿದೆ, ನಾವು ನಮ್ಮ ಶೆಡ್ ಮನೆ, ಹಳೆ ಮನೆ ಐತಲ್ಲ, ಸೊ ಅದಕ್ಕೇನೆ ಕಟ್ಟಿದ್ವಿ. ಅದಕ್ಕೆ ಕಟ್ಬಿಟ್ಟು 2 ಚಿಕ್ಕ ಬ್ಯಾನರ್ ಮಾಡಿಸ್ಬಿಟ್ಟು ಆ ಕಡೆ ಸೈಡ್ ಅಲ್ಲಿ. ಆಕ್ಚುಲಿ ಏನು ಅಂದ್ರೆ 8ನೇ ವರ್ಷ ನಾವು ಬ್ಯಾನರ್ ಅದು ಅರ್ಧೋಯ್ತು, ರೋಡ್ ಸೆಂಟರ್ ಕಟ್ಟಿದಾಗ ಇನ್ನೊಂದು ಬ್ಯಾನರ್ ತಂದಿ ಏನೋ ಕಟ್ಟಿದ್ವಿ. ಎಲ್ಲಿ ನಾವು ಲಾಸ್ಟ್ ಇಯರ್ ಕಟ್ಟಿದ್ವಲ್ಲ, ರೋಡ್ ಎಂಟ್ರೆನ್ಸ್ ಅಲ್ಲೇನಾಗಿತ್ತು, ಕಸ ಹಾಕ್ಬಿಟ್ಟಿದ್ರು, ತಂದಿ ಕಸ ಸುರಿದ್ಬಿಟ್ಟಿದ್ರು, ಎಲ್ಲ ಕ್ಲೀನ್ ಮಾಡೆಲ್ಲ ಕಟ್ಟಿದ್ವಿ. ಗಣೇಶನ್ ಬ್ಯಾನರ್ ಹಾಕಿದ್ರ ಮೇಲೂ ಅಲ್ಲಿ ತಂದು ಕಸ ಹಾಕ್ಬಿಟ್ರು. ಜನಗಳು ಹಂಗೆ ಅಂತ ಕಚಡ ಜನಗಳು ಇರೋದು, ಏನ್ ಮಾಡಕ್ ಆಗಲ್ಲ. ಸೊ ಅವಾಗ ಹೆವಿ ಬ್ಲಾಸ್ಟ್ ಆಗೋಗಿತ್ತು ನಮ್ಗೆ. ಆ ಟೈಮಲ್ಲಿ ಬಾಲಾಜಿ ಏನ್ ಮಾಡಿದ, ಅದನ್ನ ಫೋಟೋ ಹೊಡೆದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಸುಮ್ನೆ ಹೊಂಟೋಗಿದ್ದ, ಕ್ಲೀನ್ ಮಾಡಿದಿಲ್ಲ, ಬೈದಿದ್ವಿ. ಆ ಬೈದಿದ್ದಕ್ಕೆ ಅದಾದ್ಮೇಲೆ ಒಂದ್ ಎಡವಟ್ ಮಾಡ್ದ ಅವನು, ಅದು ಹೇಳ್ತೀನಿ ನೆಕ್ಸ್ಟ್ ನಾನು ಏನಾಯ್ತು ಏನ್ ಮಾಡ್ದ ಅಂತ. ಸೊ ಅಲ್ಲಿ ಹಾಕಿದ್ಕೆ ಸುಮ್ನೆ ಕಸ ಎಲ್ಲ ಹಾಕ್ತಾರೆ, ಬೇಜಾರಾಗ್ಬಿಡುತ್ತೆ ಗೈಸ್. ಆತರ ಬ್ಯಾನರ್ ಎಲ್ಲ ಹಾಕಿರೋ ಜಾಗದಲ್ಲಿ ಕಸಗಳು ಹಾಕಿದ್ರೆ ಎಷ್ಟು ಬೇಜಾರಾಗುತ್ತೆ, ಅದು ಗಣೇಶನ್ ಇದ್ರಲ್ಲಿ. ಅದಕ್ಕೆ ಏನ್ ಮಾಡಿದ್ವಿ, 9ನೇ ವರ್ಷ ಅಲ್ಲಿ ಇಲ್ಲಿ ಎಲ್ಲೂ ಬೇಡ, ಸಿಸ್ಟಮ್ ನಾವ್ ಎಲ್ಲಿ ಕೂರಿಸ್ತೀವೋ ಅಲ್ಲೇ ಹಾಕೋಣ ಅನ್ಬಿಟ್ಟು ನಮ್ಮ ರೂಮ್ ಹತ್ರನೇ ಬ್ಯಾನರ್ನ ಕಟ್ಟಿದ್ವಿ. ಸೊ ಎಲ್ಲ ಕಟ್ಟಿ ಲೈಟ್ ಕಿಟ್ ಎಲ್ಲ ಅದಕ್ಕೆ ಲೈಟ್ ಇತ್ತು, ಇದತ್ರ ಸೈಡ್ ಅಲ್ಲಿ ಐತಲ್ಲ, ಈ ಲೈಟ್ ನ ಅಳತೆ ಪ್ರಕಾರನೇ ಬ್ಯಾನರ್ ನುಡ್ಸಿದ್ದು. ಚಿಕ್ಕದಾಗಿ ಹೊಡ್ಸಿ ಬ್ಯಾನರ್ ನೋಡ್ರಿ, ಆ ಲೈಟ್ ಈ ತರ ಲೈಟ್ ಹಾಕಿ ಬ್ಯಾನರ್ಗೆ ಪೂಜೆ ಮಾಡಿದ್ದು. ಅದಾದ್ಮೇಲೆ ಏನಾಯ್ತು, ಈ ತರ ಚಿಕ್ಕ ಬ್ಯಾನರ್ 2 ತಂದಿದ್ವಿ. ಈ ತರ ಚಿಕ್ಕ ಬ್ಯಾನರ್ 2 ತಂದಿದ್ವಿ. ಎಲ್ಲ ತಂದಿ ಎಲ್ಲ ಕಟ್ಟಿ ಪೂಜೆ ಮಾಡೋಷ್ಟೊತ್ತಿಗೆ ಗೈಸ್, ಎಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ರಾತ್ರಿ 7:30-8 ಗಂಟೆ ಆಗ್ಬಿಟ್ಟಿತ್ತು. ಅದು ವರಮಹಾಲಕ್ಷ್ಮಿ ಹಬ್ಬ ದಿವಸ ಮಾಡಿದ್ವಿ. ಎಲ್ಲ ಇಟ್ಟು ಎಲ್ಲ ನೀಟಾಗಿ ಪೂಜೆ ಮಾಡಿ, ಯಾವಾಗ ನೋಡ್ರಿ ನಾನು ಹೆಂಗಿದ್ದೀನಿ, ಎಲ್ರು ಅವಾಗ ಯಾವತರ 2 ವರ್ಷದ ಹಿಂದೆ ಹೆಂಗಿದ್ವಿ. ಎಲ್ಲ ಆದ್ಮೇಲೆ ಪಟಾಕಿ ಎಲ್ಲ ತಂದಿ ಎಲ್ಲ ಹೊಡೆದಿ ಎಲ್ಲ ಉರಿಸ್ಬೇಕು ಅಂತಾನೆ, ನಮ್ ರೋಡ್ ಜನಕ್ಕೆ ಉರಿಸ್ಬೇಕು. ನಮ್ ರೋಡ್ ಅವ್ರು ಯಾರು ಸಪೋರ್ಟ್ ಮಾಡ್ತಿಲ್ಲ ಗೈಸ್, ಅಂದ್ರೆ ನಾವೇನೇ ಮಾಡ್ರು ಸಪೋರ್ಟ್ ಮಾಡ್ತಿಲ್ಲ, ಈಗ್ಲೂ ಇಲ್ಲ. ಏನ್ ಸಪೋರ್ಟ್ ಇಲ್ಲ ಅಂದ್ರೇನು, ಈ ಹುಡುಗರು ಹಿಂಗ್ ಮಾಡ್ತಾರೆ ಅನ್ಬೇಕು ಅಂತಾನೆ ಬ್ಯಾನರ್ ಟೈಮಲ್ಲೆಲ್ಲ ಪಟಾಕಿ ಹೊಡೆದಿ, ಫುಲ್ಲು ಕೈ ಶಾಟ್ ಎಲ್ಲ ಹೊಡೆದಿ, ಎಲ್ಲ ಪೂಜೆ ಎಲ್ಲ ಆಗಿ ಇಡ್ಕೊಂಡ್ವಿ. ಬ್ಯಾನರ್ ಅಲ್ಲಿ ಒಂದು ಇದಾಯ್ತು ಗೈಸ್, ಪೂಜೆ ಎಲ್ಲ ಆಯ್ತು, ಎಲ್ಲ ಕುಂಬಳಕಾಯಿ ಎಲ್ಲ ಹೊಡೆದ್ವಿ. ಬ್ಯಾನರ್ ಫೋರ್ತಿಂದ ಎಡಗಡೆ ಹೂವು ಕೊಟ್ಬಿಡ್ತು ಗಣೇಶ. ನಾವು ಏನ್ ನಾರ್ಮಲ್ ಹೂವು ಕರೆಕ್ಟಾಗಿ ಸಿಕ್ಸಿಲ್ಲ ಅಂದ್ಕೊಂಡು ನಾವು ಸುಮ್ನೆ ಆದ್ವಿ. ಅದಾದ್ಮೇಲೆ ಗಣೇಶ ಹಬ್ಬದ ದಿವಸ ಗೈಸ್ ಆಯ್ತು ಸೈಕ್ಗಳು, ಹೆಂಗ್ ಸೈಕ್ಗಳಾಗೈತೆ ಅಂದ್ರೆ ನಮ್ಗೆ ಅದೆಲ್ಲ ಹೇಳ್ತೀನಿ ನಿಮ್ಗೆ ಹೋಗ್ತಾ. ಸೊ ಆ ತರ ಸೈಕ್ ಆಗೋಯ್ತು, ಹೆವಿ ಗಲಾಟೆಗಳು ಎಲ್ಲ ಹೇಳ್ತೀನಿ. ಎಲ್ಲ ನೋಡ್ರಿ, ಎಲ್ಲ ನಿಂತ್ಕೊಂಡು ಎಲ್ಲ ಕಟ್ತಾ ಇರೋದು. ಮಳೆ ಬೇರೆ ಬತ್ತೈತೆ, ಆ ಮಳೆಲೆಲ್ಲ ಆ ಕಡೆ ಹತ್ರ ಒಂದು ಕಂಬದ ಹತ್ರ, ಆಮೇಲೆ ಈ ಕಡೆ ಸೈಡ್ ಕಂಬದ ಹತ್ರ ನಿಂತ್ಕೊಂಡು ಎಲ್ಲ ಕಟ್ಟಿ ನೋಡ್ರಿ, ಫೈನಲ್ ಲುಕ್ ಈ ತರ. ಅದಾದ್ಮೇಲೆ ಬ್ಯಾನರ್ ಕಲೆಕ್ಷನ್ ಮಾಡಿದ್ವಿ ಗೈಸ್. ಇದ್ರಲ್ಲಿ ಏನು ಅಂದ್ರೆ ಬರೀ ನಾನು ಬ್ಯಾನರ್ ಹಾಕಿದ್ದು ಕಲೆಕ್ಷನ್ಸ್ ಮಾತ್ರ ಹೇಳಿರೋದು, ವಿಡಿಯೋ ಮಾಡಿದ್ದು. ಅಂದ್ರೆ ಹೋದ ವರ್ಷನೇ ನಾನು ಕಂಪ್ಲೀಟ್ ಆಗಿ ನಾನು ಪಿನ್ ಟು ಪಿನ್ ಏನೇನ್ ಮಾಡಿದ್ವಿ ಎಲ್ಲ ಮಾಡಿದ್ದು. ಅದಕ್ಕೂ ಮುಂಚೆ ನಾನು ಯಾವ್ದು ಮಾಡಿದಿಲ್ಲ, ಜಸ್ಟ್ ಬ್ಯಾನರ್ ಪೂಜೆ 1-2 ಕಲೆಕ್ಷನ್ ವಿಡಿಯೋಸ್ ಮಾಡಿದೀನಿ. ಅದಾದ್ಮೇಲೆ ಗಣೇಶ ಹಬ್ಬದ ದಿವಸ ವಿಡಿಯೋ ಮಾಡಿದೀನಿ. ಸೊ ಟಮಟೆ ಅದಾದ್ಮೇಲೆ ಟಮಟೆ ಬುಕ್ ಮಾಡೋಣ ಅಂತ ಟಮಟೆ ಬುಕ್ ಮಾಡಕ್ಕೆ ಅನ್ಬಿಟ್ಟು ಹುಡುಕ್ತಾ ಇದ್ವಿ. ಬೆಂಗಳೂರು ಟಮಟೆ ನಮ್ಗೆ ಬೇಡ ಅನ್ಸ್ಬಿಡ್ತು, ಯಾಕಂದ್ರೆ 8ನೇ ವರ್ಷ ನಮ್ಗೆ ಹೆವಿ ಕೂಳೆ ಕೊಟ್ಬಿಟ್ರು.
ಅದ್ರಲ್ಲಿ ಬೇರೆ ಅವರು 20 ಸತಿ ಕಾಸು ಹಾಕ್ರಿ ಒಂದ್ಸತಿ ಟಮಟೆ ಬುಕ್ ಮಾಡಿದ್ಮೇಲೆ ಆ ಈಗ ಇವತ್ ಟಮಟೆ ಬುಕ್ ಮಾಡಿದ್ಮೇಲೆ ಈಗ ಒಂದ್ 20,000 ಈ ತರ ಒಂದ್ 5,000 ಅಡ್ವಾನ್ಸ್ ಹಾಕಿರ್ತೀವಿ. ನೆಕ್ಸ್ಟ್ ಏನಾಯ್ತು ಅವ್ರ ಕೆಲಸ ಮುಗಿದ್ಮೇಲೆ ಬಂದ್ ಇಸ್ಕೊಳ್ಳೋದು, ಇಲ್ಲ ಕೆಲಸ ಮುಂಚೆ ಈ ತರ ಅವರು ಫೋನ್ ಹಾಕಿ ವಾರಕ್ಕೂ ಫೋನ್ ಹಾಕಿ 2,000 ಹಾಕ್ರಿ, 3,000 ಹಾಕ್ರಿ, 4,000 ಹಾಕ್ರಿ ಹಿಂಗ್ ಹಾಕ್ಸ್ಕೊಳ್ಳೋರ. ನಮ್ಗೆ ರೋದನೆ ಆಗ್ಬಿಟ್ಟಿತ್ತು, ಏನಪ್ಪ ಈ ತರ ಸೈಕ್ ಒಳ್ಳೆ ಮನುಷ್ಯ. ಮತ್ತೆ ಟಮಟೆ ಅಮೌಂಟ್ ಕ್ಲಿಯರ್ ಆದ್ಮೇಲೆನೆ ಟಮಟೆ ಹೊಡಿಯೋದು ಅಂತ, ಅದಕ್ಕೂ ಇಲ್ದಿರೋ ಟಮಟೆ ಹೊಡಿಯಲ್ಲ ಅಂತ ಅವರು. ನಾವು ಸರಿ ನಾವು ಅಂತೂ ಇದ್ ಮಾಡ್ತೀವಿ ಅಣ್ಣ, ನಮ್ ರೋಡ್ 8 ಗಂಟೆ ನಮ್ಗೆ ಹೊಡೆದಾದ್ಮೇಲೆ ನಾವು ಕ್ಲಿಯರ್ ಮಾಡೋದು. ಯಾಕಂದ್ರೆ ಶ್ರೇಯಸ್ ಅವ್ರದ್ದು ಇದೇ ಗೈಸ್ ಆಗಿದ್ದು, ಟಮಟೆ ಹೊಡೆಯಕ್ಕಿಂತ ಮುಂಚೆನೆ ಅಮೌಂಟ್ ಹಾಕ್ಸ್ಕೊಬಿಟ್ರು ಶ್ರೇಯಸ್ ಅವ್ರದ್ದು. ನಾನು ಹೇಳ್ದೆ ಅವ್ರಿಗೆ, ಬೇಡ ಕಣೋ, ಫಸ್ಟ್ ನಿಮ್ ರೋಡ್ನ ನಾವು ಎಂಡ್ ಮಾಡ್ಕೊಳ್ರಿ, ಅದಾದ್ಮೇಲೆ ನೀವು ಟಮಟೆ ಅವ್ರಿಗೆ ಕಾಸು ಇದ್ ಕೊಡ್ರಿ, ಅಲ್ಲಿ ಗಂಟ ಕೊಡಕ್ ಹೋಗ್ಬೇಡ್ರಿ ಅಂತ. ಅಲ್ಲಿ ಏನೇನೋ ದೌಲತ್ತಲ್ಲಿ ಇವ್ರು ಹಂಗೆ ಹಿಂಗೆ ಅದು ಇದು ಕ್ಲಿಯರ್ ಮಾಡ್ತೀನಿ, ಅಷ್ಟ್ ಮಾಡ್ತೀನಿ, ಏನೋ ಟೈಮ್ ಎಷ್ಟು ಗಂಟೆ ಬಂದಿದ್ರ, ಅದು ಏನೋ ದೌಲತ್ತಲ್ಲ ಮಾತಾಡ್ಕೊಂಡ್ರು. ಅವ್ನ್ ತಿಗ ಹೊರ್ಕೊಬಿಟ್ಟು, ಇಲ್ಲ ನಾನು ಕ್ಲಿಯರ್ ಆದ್ಮೇಲೆ ಟಮಟೆ ಹೊಡೆಯೋದು ಅಂದ. ಇವ್ರು ಅಮೌಂಟ್ ಕ್ಲಿಯರ್ ಮಾಡೇ ಬಿಟ್ರು. ಹೊಡೆದ ರೋಡ್ ಎಂಡ್ ಬತ್ತಿದಂಗೆ ಏನಾಯ್ತು, ಪೊಲೀಸ್ ಹೊಯ್ಸಳ ಬಂತು, ಸೈರನ್ ಕೊಟ್ಟಿದ್ದಷ್ಟೇ. ಇವ್ರು ಪೊಲೀಸವ್ರ ಹತ್ರ ಮಾತಾಡ್ತವ್ರೆ, ಇಲ್ಲ ಸರ್ ಹೊಂಟೈತೀವಿ ಅಂತೇನೋ ಮಾತಾಡ್ತವ್ರೆ. ಅವ್ರು ಸೀದಾ ಆಟೋ ಕರ್ಸ್ಕೊಂಡು ಆಟೋ ಹತ್ಕೊಂಡು ಹೊಂಟೆ ಹೋಗ್ಬಿಟ್ಟವ್ರು ಟಮಟೆ ಅವ್ರು. ಅಷ್ಟೇ, ಪೊಲೀಸ್ ಬಂದ್ಬಿಟ್ಟು ಅವ್ರ ಪಾಸು. ಅದಕ್ಕೇನೆ ಗೈಸ್ ನಾವೇನ್ ಮಾಡಿದ್ವಿ, ಅವ್ರದ್ದು ಹಂಗಾಯ್ತಲ್ಲ, ಈಗ ಮತ್ತೆ ನಮ್ಗಂತೂ ನಂಬಿಕೆನೆ ಬರಿಲ್ಲ ಬೆಂಗಳೂರವ್ರ ಮೇಲೆ. ಯಾಕೆ ಸುಮ್ನೆ ಗಲಾಟೆಗಳು, ಅರ್ಧ ಅವ್ರೇನೆ ಇದ್ ಮಾಡ್ತಾರೆ, ಬೇಕು ಅಂತ ಓಡೋಗ್ಬಿಡೋದು, ಮಳೆ ಮಾಡೋದೆಲ್ಲ ಜಾಸ್ತಿ. ಅದೇ ಬೇರೆ ಕಡೆಯಿಂದ ಬಂದವ್ರು ಹಂಗೆಲ್ಲ ಮಾಡಕ್ಕಾಗಲ್ಲ, ಫಂಕ್ಷನ್ ಏನಾಯ್ತೋ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟೆ ಹೋಗ್ಬೇಕು ಅವರು. ಸೊ ಸರಿ ಆಯ್ತು, ಬೇರೆ ಕಡೆ ಟಮಟೆ ಹುಡ್ಕೋಣ ಅಷ್ಟು ಮಂಡ್ಯನೇ ಹುಡುಕ್ತಾ ಇದ್ದಿದ್ದು. ಅವಾಗ್ಲೂ ನಾವು ಮಂಡ್ಯನೇ ಹುಡುಕ್ತಿದ್ವಿ. ಸಂಪತ್ತಣ್ಣ ಅವ್ರು ಗೊತ್ತಿರೋರು ಯಾರೋ ನೆನ್ಮಂಗಲದಲ್ಲಿ ಒಬ್ರವ್ರೆ, ದಾವಸ್ಪೇಟೆಲ್ ಒಬ್ರವ್ರೆ, ಟಮಟೆ ಅವ್ರು ಮಸ್ತಾಗಿ ಹೊಡಿತಾರೆ ನೋಡ್ರಿ, ನಾವು ಕರ್ಸಿದ್ವಿ ಹಂಗೆ ಹಿಂಗೆ ಅಂದ್ರು. ಸರಿ ಆಯ್ತು. ಅಷ್ಟ್ರಲ್ಲಿ ಏನಾಗೈತೆ, ಟಮಟೆ ಅವ್ರು ನಮಗ್ ಸಿಗ್ತಾ ಇಲ್ಲ. ನಾವೇನ್ ಮಾಡಿದ್ವಿ, ಇನ್ನೇನ್ ಹಬ್ಬ ಒಂದ್ ತಿಂಗ್ಳು ಇದ್ದಂಗೆ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟೈತೆ. ಟಮಟೆ ಅವ್ರು ಸಿಗ್ತಾ ಇಲ್ಲ. ಸರಿ ಆಯ್ತು, ಯಾರೋ ಒಬ್ರು ಅವ್ರೆ, ಸರಿ ನೋಡ್ಬಿಡೋಣ, ಸುಮ್ನೆ ಎಲ್ಲೂ ಹುಡ್ಕಕ್ಕಾಗಲ್ಲ ಅಂದ್ಬಿಟ್ಟು ಹೋದ್ವಿ ದಾವಸ್ಪೇಟೆಗೆ. ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಅದು. ಹೋದ್ವಿ, ನೋಡಿದ್ವಿ. ಅವತ್ ನಾವು ಡೆಮೋ ಕೇಳಿದ್ವಿ, ಅಣ್ಣ ಡೆಮೋ ಹೊಡೀರಿ. ಯಾಕಂದ್ರೆ ನಮ್ಗೆ ನಂಬಿಕೆ ಇರ್ಲಿಲ್ಲ ಗೈಸ್, ಟಮಟೆ ವಿಷಯದಲ್ಲಿ ನಂಬಿಕೆ ಇರ್ಲಿಲ್ಲ. ಡೆಮೋ ಹೊಡ್ಸ್ಬಿಟ್ಟೆ ನಾವು ಮಾಡ್ಬೇಕು ಅಂತಾನೆ ಇದ್ದಿದ್ದು. ಸೊ ಅಣ್ಣ ಡೆಮೋ ಹೊಡೀರಿ ಅಂದ್ವಿ. ಡೆಮೋ ಯಾರು ಹುಡುಗರಿಲ್ಲ ಅಣ್ಣ, ಫಂಕ್ಷನ್ಗೆ ಹೋಗ್ಬಿಟ್ಟವ್ರೆ, ನಿಮ್ಗೇನ್ ನಾವು ಹೊಡ್ಕೊಡ್ತೀನಿ, ಚೆನ್ನಾಗಿ ಮಾಡ್ಕೊಡ್ತೀವಿ ಹಂಗೆ ಹಿಂಗೆ. ಸರಿ ಆಯ್ತು ನಿಮ್ಮ ಅಡ್ರೆಸ್ ಎಲ್ಲ ಮನೆ ತೋರಿಸಿ ಅಣ್ಣ ನೋಡೋಣ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ಸ್ಪಾಟ್ ಹೋದ್ವಿ, ಟಮಟೆಗಳೆಲ್ಲ ಇಟ್ಟಿದ್ರು. ನಾನೇನ್ ಮಾಡಿದೆ, ಸುಮ್ನೆ ಹಿಂಗಂದೆ, ಒಳ್ಳೆ ಬೀಟ್ ಬಂತು, ಸೌಂಡ್ ಬಂತು ಅಂತ ಹಿಂಗಂದೆ. ಎಲ್ಲಾರು ಸಖತ್ತಾಗೈತೆ ಸೌಂಡ್, ಟಮಟೆ ಸೌಂಡ್ ಹಿಂಗ್ ಚೆನ್ನಾಗೈತೆ ನೋಡ್ತಾ ಇದ್ದಾರೆ. ಸ್ಟೋರೇಜ್ ಬೇರೆ ಪ್ರಾಬ್ಲಮ್ಮು, ಟಮಟೆ ಸೌಂಡ್ ಬೇರೆ ಚೆನ್ನಾಗೈತೆ. ನೋಡೋಣ ಬುಕ್ಕೆ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡಿದ್ವಿ. ಅಂದ್ರೂ ಕೇಳಿದ್ವಿ, ಅಣ್ಣ ಡೆಮೋ ಇದ್ರೆ ಕೊಡಿ. ಇಲ್ಲ ಯಾರು ಇಲ್ಲ ಅಣ್ಣ ಅಂದ್ಬಿಟ್ಟು, ನಮ್ಮೂರ್ ಸೈಡ್ ಹೊಡಿತಾರಲ್ಲ ನಗರೇನಾ ಅಲ್ಲ, ಆರೆ ಟಮಟೆ ಹೊಡೆದ. ನಂಗೆ ಆರೆ ಟಮಟೆ ಗೊತ್ತಣ ಅಂದ್ಬಿಟ್ಟು. ಆಮೇಲೆ ಸರಿ ಆಯ್ತು ಬಿಡು, ಇದನ್ನೇ ಹೊಡಿತಾವನೆ ಇನ್ನೇನು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಬುಕ್ ಮಾಡಿದ್ವಿ. ಫೈನಲ್ ಟು ಫೈನಲ್ ಬುಕ್ ಆಯ್ತು. ಆಮೇಲೆ ಅವ್ರೇನಂದ್ರು, ಅಣ್ಣ ನಿಮ್ಗೇನೋ ಟಮಟೆ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಎಷ್ಟು ಕೊಡ್ತೀರೋ ಅಷ್ಟು ಈಸ್ಕೊಂಡೈತೀನಿ ಅಣ್ಣ. 22,000ಕ್ಕೋ 25,000ಕ್ಕೋ ಫೈನಲ್ ಮಾತಾಡಿದ್ವಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಎಷ್ಟು ಕೊಡ್ತೀರೋ ಅಷ್ಟು ಈಸ್ಕೊಂಡೈತೀವಿ ಅಣ್ಣ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಬಂದ್ವಿ. ಚೆನ್ನಾಗಿ ಬುಕ್ ಮಾಡ್ಬಿಟ್ಟು ಬಂದ್ರು. ದಿವಸ ಹೊಡೆದ್ರು. ಅದ್ ಹೇಳ್ತೀನಿ ಆಮೇಲೆ ಏನೇನಾಯ್ತು ಅಂತ, ಏನೇನ್ ಸೈಕು ಅಂತ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಅಷ್ಟಾಯ್ತಾ ಗೈಸ್, ಇದೆಲ್ಲ ಕಲೆಕ್ಷನ್. ಕಲೆಕ್ಷನ್ದು ಪಾಂಪ್ಲೆಟ್ ಹೊಡ್ಸಿದ್ವಿ. ಸೊ ಇದೇ ಫಸ್ಟ್ ಟೈಮ್ ಪಾಂಪ್ಲೆಟ್ ಹೊಡ್ಸಿದ್ದು. ಪಾಂಪ್ಲೆಟ್ ಹೊಡ್ಸ್ಬಿಟ್ಟು ನಮ್ಮ ಮನೆ ಎದುರುಗಡೆ, ಅಂದ್ರೆ ನಮ್ದು ಅದೇ ಗೈಸ್, ಅಕ್ಕಪಕ್ಕ ರೋಡ್ ಎಲ್ಲ ಕೂರಿಸ್ತಾರೆ, ಎಲ್ಲ ಕೆಲಸ ಮಾಡಿರ್ತಾರೆ, ಅವಾಗ ಮಾಡಕ್ ಆಗಲ್ಲ. ಆ ಗಿಂಪ್ಲೆಂಟ್ ಎಲ್ಲ ಹೊಡ್ಸ್ಬಿಟ್ಟು ಹಬ್ಬದ್ದು ಕಲೆಕ್ಷನ್ ಎಲ್ಲ ಮಾಡಿ. ಏನ್ ಕಲೆಕ್ಷನ್ ನಿಮ್ಗೆ ಗೊತ್ತಲ್ಲ, ಎಲ್ಲ 2,000 ರೂಪಾಯಿ ಇಲ್ಲ ಅಮ್ಮಮ್ಮ ಅಂದ್ರು ಒಂದು 3,000-4,000 ರೂಪಾಯಿ ಆಗುತ್ತೆ ಅಷ್ಟೇ. ಅದ್ ಬಿಟ್ರೆ ಏನ್ ಕಲೆಕ್ಷನ್ಸ್ ಕೂಡ ಆಗಲ್ಲ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಮನೆಗೂ ಹೋಗಿ ಕಲೆಕ್ಷನ್ಸ್ ಮಾಡಿದ್ವಿ, ಹೊಸ ಮಾಡ್ದಂಗೆನೆ. ಅದಾದ್ಮೇಲೆ ಬಂತು ನೋಡ್ರಿ ಹಬ್ಬದ್ದು ಪರ್ಚೇಸಿಂಗು, ಅದು ಇದು ಆಳು ಮೂಳು ಅಂತೆಲ್ಲ. ಸೊ ಅದಾದ್ಮೇಲೆ ಐಟಮ್ಸ್ ತರಕ್ ಹೋಗಿದ್ವಿ ಗೈಸ್. ಅಂದ್ರೆ ಗಣೇಶನ್ಗೆ ಐಟಮ್ಗಳು ಏನಾದ್ರು ಬೇಕಾಗಿತ್ತಲ್ಲ, ಈ ತೋರಣ ಗಿರಣ ಅದು ಇದು. ಆ ಟೈಮಲ್ಲಿ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಪರ್ಮಿಷನ್ ಏನ್ ಮಾಡಿದ್ರು ಅಂದ್ರೆ ಪೊಲೀಸರು ರೂಲ್ಸ್ ಮೇಲೆ ರೂಲ್ಸ್ ಮಾಡ್ಬಿಟ್ಟಿದ್ರು. ಗುಂಡಿ ಹೊಡಿಯಂಗಿಲ್ಲ, ಆಮೇಲೆ ಗಣೇಶ ಕೂರ್ಸಿ CC ಕ್ಯಾಮ್ರಾ ಇಕ್ಬೇಕು. ನಮ್ಗೆ ಹೋಗಿ ಕೇಳಿಸ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅದನ್ನೇ ಬಂದು ಹೇಳ್ತಾ ಇದೀನಿ ನಾನು, ಹಿಂಗೆಲ್ಲ ಅಂತಾರೆ ಈ ಬೆಸ್ಕಾಂ ಅವರು ಇವರು ಎಲ್ಲ ಗುಂಡಿ ಹೊಡೆದು ಬಿಡ್ತಾರೆ, ಅವ್ರನ್ನ ಏನು ಕೇಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರೋದು ನಾನಿಲ್ಲಿ. ಆಮೇಲೆ ಗಾಡಿ ಸರ್ವಿಸ್ ಅದೆಲ್ಲ ಮಾಡಿಸ್ಕೊಂಡು
ಮೈಸ ಹಂಗೆ ಮೆಜೆಸ್ಟಿಕ್ ಹೋದ್ರೆ ಅಮ್ಮನ ದೇವಸ್ಥಾನಕ್ಕೆ ಹೋಯ್ತೀವಿ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಎಲ್ಲ ಅಣ್ಣಮ್ಮನ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು, ನಾನು ಪವನ ಹೋಗಿದ್ವಿ ಅವಾಗ. ಸೊ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಸುತ್ತಿದೀವಿ ಗಾಯ್ಸ್, ರೋಡ್ ಸುತ್ತಿದೀವಿ ಐಟಮ್ಗಳು ಎತ್ಕೊಳಕ್ಕೆ. ಅಲ್ಲಿ ಹೆಂಗೆ ಅಂದ್ರೆ ತಲ್ಕಟ್ಟೋಗ್ಬಿಡುತ್ತೆ, ಯಾವ ರೋಡ್ಗೆ ಹೋಗೋಣ ಯಾವ ರೋಡ್ ಬರೋಣ. 4-5 ಐಟಮ್ ತಗೊಳಕ್ಕೆ ಅಲ್ಲಿರೋ ಎಲ್ಲಾ ರೋಡನು ಸುತ್ತಬೇಕು. ರೋಡ್ ಫುಲ್ ಚಿಕ್ಕ ರೋಡ್ಗಳು, ಜನ ಎಲ್ಲ ಓಡಾಡ್ತಿರ್ತಾರೆ, ಆ ಕಡೆಯಿಂದನೂ ಬರ್ತಾರೆ ಈ ಕಡೆಯಿಂದನೂ ಬರ್ತಾ ಇರ್ತಾರೆ. ಹಿಂಸೆ ಮಾತ್ರ ಅಲ್ಲಿ ಓಡಾಡಕ್ಕೆ. ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗೋಣ ಅಂದ್ರೆ ನಡ್ಕೊಂಡು ಎಷ್ಟೋ ಗಂಟೆ ಓಡಾಡಕ್ಕಾಗುತ್ತೆ. ಅಪ್ಪ ನಾವ್ ಈ ಅಂಗಡಿ ಓಪನಿಂಗ್ ಟೈಮಲ್ಲಿ ನಮ್ಗೆ ಐಟಮ್ಸ್ ಗಳೆಲ್ಲ ಬೇಕಿತ್ತು, ಲೈಟ್ ಗೀಟ್ ಇದೆಲ್ಲ. ಆ ಟೈಮಲ್ಲಿ ಅಪ್ಪ ಪಾರ್ಕಿಂಗ್ ಹಾಕ್ಬಿಟ್ಟು ನಾವು ಓಡಾಡ್ಕೊಂಡು 5 ಗಂಟೆ ಆಗೈತೆ, ನಮ್ಗೆ ಟೈಮೇ ನೋಡಿಲ್ಲ. ಆಮೇಲೆ ನೋಡ್ತೀವಿ 5 ಗಂಟೆ. ಆಮೇಲೆ ಮತ್ತೆ ಅಲ್ಲಿಂದ ಬಂದು ಅಯ್ಯೋ ಗಾಡಿ ಹುಡ್ಕೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು. ಆಮೇಲೆ ಬಂದು ಇಲ್ಲಿ ನೋಡ್ರಿ ಎಲ್ಲಾ ರೋಡಲ್ಲೂ ಗೈಸ್, ನಮ್ ಇದ್ರಲ್ಲಿ ಒಂದ್ ರೋಡ್ ಐತೆ, ಎಲ್ಲಾ ರೋಡಲ್ಲೂ ಆ ರೋಡಲ್ಲಿ ಒಟ್ಟು 5 ಟೀಮ್ ಕೂರಿಸ್ತಾರೆ. ಒಂದೇ ರೋಡಲ್ಲಿ 5 ಟೀಮು. ಹೆಂಗೆ ಅಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ, ಇದೊಂದು ಫಸ್ಟ್ ಇಲ್ಲೊಂದು ಬ್ಯಾಚ್ ಕೂರಿಸ್ತಾರೆ, ಅದು 20ನೇ ವರ್ಷದ್ದು. ಅದಾದ್ಮೇಲೆ ಇದೇ ರೋಡಲ್ಲೇ ಅಲ್ಲಿ ರೈಟ್ ಸೈಡ್ ಅಲ್ಲಿ ಯಾವ್ರು ಈ ರೋಡಲ್ಲಿ ಕೂರಿಸ್ತಾರ 20ನೇ ವರ್ಷದವ್ರು. ಆಮೇಲೆ ಇವ್ರು ಮೊದ್ಲೇ ವರ್ಷ ಆ ಮನೆ ಮುಂದೆ ಕೂರ್ಸ್ಕೊಳಕ್ಕೆ 2. ಅಲ್ಲ ಹೇಳ್ತಾ ಇದ್ದೀನಿ, ಅದ್ನೇ ಹೇಳ್ತಾ ಇದ್ದೀನಿ, ಇದು ಹೆಂಗ್ ಕೂರಿಸ್ತಾರ ನೋಡಿ ಇಲ್ಲಿ ಅಂತ. ಹಂಗೆ ಆ ತರ ಆ ಒಂದೇ ರೋಡಲ್ಲೇನೆ ಆ 4 ಟೀಮ್ ಕೂರಿಸ್ತಾರೆ. ಅದಾದ್ಮೇಲೆ ಇಲ್ಲೊಂದು ಅಪೋಸಿಟೇನೆ ಬ್ಯಾನರ್ಗಳು ಹಾಕೋಬಿಟ್ಟವ್ರೆ ಇವ್ರು ಫುಲ್ಲು. ನೋಡ್ರಿ ಇದೊಂದು, ಮತ್ತೆ ಇದೊಂದು, ಇದೊಂಥರ ಸೈಕ್ ರೋಡ್ ಗೈಸ್ ಇವ್ರಲ್ಲಿರೋರು. ಅದ್ ಹೆಂಗ್ ಕೂರಿಸ್ತಾರೆ ಅಂತಾನೆ ಗೊತ್ತಿಲ್ಲ, ಅಷ್ಟೊಂದು ಟೀಮ್ಗಳು ಮಾಡ್ಕೊಂಡು ಕೂರಿಸ್ತಾರೆ. ಏನೋ ಮೇ ಬಿ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗು ಅಲ್ಲಿರೋರು ಮಾಡ್ಕೋತಾರೆ. ಸರ ನಮ್ಮ ಏರಿಯಾನೆ. ಸೊ ಅಲ್ಲಿಂದ ಬಂದು ಐಟಮ್ಗಳು ಏನೇನ್ ತಗೊಂಡೆ ಅಂತೆಲ್ಲ ತೋರ್ಸಿ ಎಲ್ಲ ವ್ಲಾಗಲ್ಲೇ ಐತೆ ಗೈಸ್, ನೀವು ವ್ಲಾಗ್ ನೋಡ್ರಿ. ಅನ್ಟೋಲ್ಡ್ ಆಗಿರೋದ್ರಿಂದ ಅನ್ಟೋಲ್ಡ್ ಇಷ್ಟೇ ಇಲ್ಲ, ಅಲ್ಲಿನ್ನೇನು ನಡೆದಿಲ್ಲ. ಅದಾದ್ಮೇಲೆ ಗಣೇಶ ತಗೊಂಬರಕ್ಕೆ ಅಂತ ಹೊರಟ್ವಿ. ಅಲ್ಲಿಂದ ನಮಗ್ ಸೈಕ್ಗಳು ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಗಣೇಶ ತರೋದ್ರಿಂದ ನೆಕ್ಸ್ಟ್ ಲೆವೆಲ್ ಸೈಕ್ ಆಗುತ್ತೆ. ಆಮೇಲೆ ಸ್ಟೇಜ್ ತಮಟೆ ಸೆಲೆಬ್ರೇಷನ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಬೆಸ್ಕಾಮ್ ಅಲ್ಲಿ ನೋಡ್ರಿ ಈ ತರ ಎಲ್ಲ ಕೊಡ್ಬೇಕು ಲೆಟರ್ಸ್ ಎಲ್ಲ. ವಿಡಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಈ ವರ್ಷದ್ದು ಮಾಡ್ತೀನಿ ಏನು ಅಂತ. ನೋಡ್ರಿ ಆ ಬೆಸ್ಕಾಮ್ ಅಲ್ಲಿ ಹೋದ ವರ್ಷ ಅಂತ ನಂಗೆ ತಿಕ್ಕಾನೆ ಉರ್ದೋಗ್ಬಿಟ್ಟಿತ್ತು ಗಾಯ್ಸ್, ಫುಲ್ ಸೈಕ್ ಮಾಡಾಕ್ಬಿಟ್ಟಿದ್ರು. ಆಮೇಲೆ ಸ್ಟೇಜ್ ಎತ್ಕೊಂಬರಕ್ಕೆ ಅಂತ ಸ್ಟೇಜ್ ಏನ್ ಮಾಡಿದ್ ನಾವು 9ನೇ ವರ್ಷ ನಾವ್ ಎಲ್ಲ ಹೆಂಗ್ ಅಡ್ವರ್ಟ್ ಮಾಡ್ಕೊಂಡಿದ್ವಿ ಅಂದ್ರೆ ಎಲ್ಲ ಲೇಟ್ ಆಗಿ ಹೋಗ್ಬಿಟ್ಟಿದ್ವಿ. ಸ್ಟೇಜು ಸಿಕ್ಕಿಲ್ಲ ನಮ್ಗೆ, ಸ್ಟೇಜು ಖಾಲಿ. ಕೊನೆಗೆ ಆಮೇಲೆ ಎದುರುಗಡೆ ಸ್ಟೇಜ್ ನಾವು ವರ್ಷ ಹಾಕೋ ಅಣ್ಣಂಗೆ ಅಣ್ಣ ಏನೋ ಕೊಡ್ರೋಣ ಅದು ಇದು ಅಣ್ಣ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಈ ಸ್ಟೇಜ್ಗಳು ಇಲ್ಲ ಕಣ್ರು, ಎಲ್ಲ ವೇಸ್ಟ್ ಆಗಿರೋ ಮುರಿದಾಗಿರೋ ಸ್ವಲ್ಪ ಅವೇ, ಅಲ್ಲ ನೋಡ್ಕೊಂಡು ಎತ್ಕೊಳ್ರಿ ಬೇಕಾರೆ ಅಂದ್ರು. ಅದ್ರಲ್ಲಿ ಇಲ್ಲಿ ನೋಡ್ರಿ ಇಲ್ಲವೇ ಇಲ್ಲಿ ಅವ್ರು ಇಟ್ಟವ್ರೆ. ಅದ್ರಲ್ಲಿ ಸುಮಾರಾಗಿ ಒಂದ್ ದಿವ್ಸಕ್ಕಲ್ವಾ ಅಂದ್ಬಿಟ್ಟು ಸುಮಾರಾಗಿರೋವನ್ನ ಆಯ್ಕೊಂಡು ಸ್ಟೇಜ್ಗಳನ್ನ ಎತ್ಕೊಂಡ್ ಬಂದಿರೋದು 9ನೇ ವರ್ಷ. ಎಲ್ಲ ಅಂದ್ರೆ ಡಿಲೇ ಮಾಡ್ಬಿಟ್ಟಿದ್ವಿ, ಬುಕ್ಕಿಂಗ್ ಎಲ್ಲ ಲೇಟ್ ಮಾಡ್ಕೊಂಡು ಬುಕ್ಕಿಂಗ್ ಎಲ್ಲ ಲೇಟ್ ಆಗಿ ಹೋಗಿ ಎಲ್ಲ ಆರ್ಡರ್ ಅವ್ರಿಗೆಲ್ಲ ಬೇರೆ ಯಾರು ಬುಕ್ಕಿಂಗ್ ಮಾಡ್ಕೊಂಡ್ರು ಎಲ್ಲ ಕೊಟ್ಬಿಟ್ಟು ಕಳ್ಸ್ಬಿಟ್ಟಿದ್ರು. ಆಮೇಲೆ ನಾನು ಈ ತರ ಜಿಂಗಾಲೆ ತಂದಿದೆ, ತೋರಣ ತರ ಬಿಡೋಣ ರೋಡ್ಗೆ ಹಿಂಗೆ. ನಂಗೆ ಐಡಿಯಾ ಗೊತ್ತಿಲ್ಲ ಗೈಸ್, ಅದು ದಾರಗಳು ಕಟ್ಬಿಟ್ಟು ದಾರದಿಂದ ಬಿಡೋದು. ನಂಗೆ ಐಡಿಯಾ ಎಲ್ಲ ಒಂದ್ ಕಡೆ ನೋಡಿದ್ ಗ್ಯಾಪ್ನ ಇತ್ತು, ಇದ್ರಲ್ಲೇ ಅವ್ನು ಮಾಡಿರೋದು ಅಂದ್ಬಿಟ್ಟು ನಾವ್ ಇದನ್ನ ತಂದು ಬಿಟ್ವಿ. ಚೆನ್ನಾಗ್ ಕಾಣಿಲ್ಲ, ಕೊನೆಗೆ ತೆಗೆದ್ಬಿಟ್ಟು ತೋರಣನೇ ತಂದು ಕಟ್ಟಿದೆ. ನೋಡ್ರಿ ಹಿಂದೆ ಕಟ್ಟಿದೀನಿ, ಚೆನ್ನಾಗಿಲ್ಲ. ಆಮೇಲೆ ಅಲ್ಲಿ ಪರ್ಮಿಷನ್ ಬೇರೆ ಕೊಡ್ತಿರ್ಲಿಲ್ಲ. ಆಮೇಲೆ ಮನೆಗೆ ಗಣೇಶ ತರಬೇಕಿತ್ತು. ನಾನ್ ಮನೆಗೆ ಗಣೇಶ ಒಂದ್ ಕಡೆ ಬುಕ್ ಮಾಡಿದ್ದೆ. ಎಲ್ಲಿ ಅಂದ್ರೆ ಹೋದ್ ಸತಿ ನಾವು ಗಣೇಶ ತಂದಿದ್ವಿ, ಆ ಜಾಗದಲ್ಲಿ ನಾನು ಗಣೇಶ ಬುಕ್ ಮಾಡಿದ್ದು ಮನೆಗೆ. ನೋಡ್ರಿ ಮನೆಗೆ ಎತ್ಕೊಂಬತ್ತಾ ಇದೀನಿ ಗಣೇಶ, ಸೈಕ್ ಆಗಿತ್ತು ಮತ್ತೆ ಕಲೆಕ್ಷನ್ ಎಲ್ಲ ಬಂದು ಸ್ಟೇಜ್ ಎಲ್ಲ ಹಾಕಿ. ಅದು ಸ್ಟೇಜ್ ನೋಡಿ ಗೈಸ್ 2 ಅಡಿ ಹಾಕ್ಬಿಟ್ಟಿದಿರೋದು ಸ್ಟೇಜ್ ದೊಡ್ಡದಾಗೆ. ಆ ಸ್ಟೇಜ್ಗೂ ಇದಕ್ಕೂ ಮಂಟಪತ್ತು ಎಲ್ಲ ಹಾಕಿದಕ್ಕೆ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿತ್ತು. ಅದ್ರಲ್ಲಿ ಏನು ಅಂದ್ರೆ ಈ ಮಂಟಪ ಹಾಕೋರು ಬೇರೆ ಲೇಟು ಅವ್ರಿಗೆ ಬೆಳಗ್ಗೆ ಒಂದ್ 4 ಗಂಟೆ ಮತ್ತೆ ಸಂಜೆ ಒಂದ್ 4 ಗಂಟೆ ಬನ್ನಿ ಅಂದಿದೀವಿ. ಅವ್ರು ನೋಡಿದ್ರೆ 8 ಗಂಟೆ ಬಂದ್ರು. ನಾವಿಲ್ಲಿ ಸ್ಟೇಜ್ ಹಾಕಿಲ್ಲ, ಇದೇ ಕಟ್ಟಿಲ್ಲ, ಗಣೇಶ ಎತ್ಕೊಂಬರಕ್ ಹೋಗ್ಬಿಟ್ಟಿದೀವಿ. ತಗೊಳ್ರಿ ನಮ್ಮ ಅಪ್ಪ ಬಂದ್ರು, ಸೈಕ್ ಮಾಡ್ತವ್ರೆ.
ಏನ್ರೋ ಏನು ಹಾಕಿಲ್ಲ, ಏನು ಮಾಡಿಲ್ಲ, ಏನ್ರೋ ರೋಡ್ಗೆಲ್ಲ ಫುಲ್ ಎಳ್ದ್ಬಿಟ್ಟಿದ್ದೀರಾ, ಅದು ಇದು ಅಂತಾರೆ ವಾಪಸ್ ಸೈಕು. ಅಯ್ಯೋ ಒಳ್ಳೆ ಸೈಕ್ ಐತೈತಲ್ಲಪ್ಪ. ಇವ್ನ್ ಯಾರಪ್ಪ, ಸೆಟ್ಟೋನ್ ಬೇರೆ ಬರ್ತಿಲ್ಲ. ಕೊನೆಗೆ ಸೆಟ್ಟೋನ್ ಬಂದ. ಸರಿ ಆಯ್ತು, ಸೆಟ್ಟೋನ್ ಬಂದ. ನಾನೇನ್ ಮಾಡಿದೆ, ಬ್ರೋ ನೀವು ಸೆಟ್ಟೋನ್ನ ನೋಡ್ಕೊಳ್ರಿ, ನಾನು ಗಣೇಶ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಏನ್ ಮಾಡಿದೆ, ಅಲ್ಲಿಂದ ಹೊಟ್ಟೆ. ಮತ್ತೆ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಗೈಸ್. ಹುಡುಗರು ಯಾರು ಇರ್ಲಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಅಲ್ಲಿಂದ ಗಣೇಶ ಎತ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಗಣೇಶ ಎತ್ಕೊಂಡ್ ಬಂದ್ವಿ. ಅಂದ್ರೆ ಆ ಗಣೇಶ ಹಬ್ಬದ ದಿವಸ ಏನಿತ್ತು, ಎತ್ಕೊಂಡ್ ಬಂದಿದ್ದು ಅದೆಲ್ಲ ಓಕೆ ನಾರ್ಮಲ್ ಆಗೇ ಇತ್ತು, ಏನು ಜಗಳ ಈಗಳ ಏನು ಇರ್ಲಿಲ್ಲ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಗೈಸ್ ಜಗಳಗಳು, ಮನಸ್ತಾಪಗಳು, ಹುಡುಗರಿಗೆ ನಮ್ಮನೇನೆ ನೋಡ್ರಿ ಎಲ್ಲ ಬಂತು ಸೆಟ್ಟು. ನಂದೇನು ಅಂದ್ರೆ, ನಾನು ಒಂಥರ ಯಾವ ತರ ಮನುಷ್ಯ ಅಂದ್ರೆ, ನನ್ಗೆ ಟೈಮ್ ಕರೆಕ್ಟಾಗಿ ಇದ್ಬಿಡ್ಬೇಕು. ನಾವೇನ್ ಟೈಮ್ ಇಡ್ತೀವೋ ಆ ಟೈಮಲ್ಲಿ ಆಗ್ಬಿಡ್ಬೇಕು. ನಾನು ಈ ತರ ಮನುಷ್ಯ. ನನಗೆ ನಿಧಾನ ಪದಾನ ಇದೆಲ್ಲ ಆಗಲ್ಲ. ಟೈಮ್ ಫಾಲೋ ಯಾಕೆ ಗೊತ್ತಾ ಗೈಸ್, ನೀಟಾಗಿ ಟೈಮ್ ಫಾಲೋ ಮಾಡಿದ್ರೆ ಅನ್ಕೊಂಡಿರೋ ಪ್ರೋಗ್ರಾಮ್ಗಳು ಕರೆಕ್ಟಾಗಿ ಆಗುತ್ತೆ. ಸೊ ನನಗೆ ಈ ನಿಧಾನಕ್ಕೆ ಪದಾನಕ್ಕೆ ಇದೆಲ್ಲ ನಂಗೆ ನಡೆಯೋದೇ ಇಲ್ಲ, ನಂಗೆ ಇಷ್ಟನೇ ಆಗಲ್ಲ. ನನಗೆ ನಾನು ಏನು ಟೈಮ್ ಇಡ್ತಾನೆ ಆ ಟೈಮ್ ನಾನು ಏನು ಮಾಡಿದೆ, ಅಲ್ಲಿಂದ ಏನಾಯ್ತು ಸೈಕ್ ಒಳಗಾಗ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಏನು ಅಂದ್ರೆ ಹೇಳಿದ ಟೈಮ್ಗಳು ಯಾರು ಫಾಲೋ ಮಾಡ್ತಿರ್ಲಿಲ್ಲ. ಆಮೇಲೆ ಏನಂದ್ರೆ ಬುಕ್ಕಿಂಗ್ಗಳು ಹೋಗಿ ಮಾಡಿದಾಗ ಎಲ್ಲ ಹೇಳಿದ್ವಿ, ಈ ಟೈಮ್ಗೆ ಬರ್ಬೇಕು, ಈ ಟೈಮ್ಗೆ ಬರ್ಬೇಕು ಅಂತ. ಟೈಮ್ಗಳು ಫಾಲೋ ಮಾಡ್ತಾರೆ. ನನ್ಗೆ ಇರಿಟೇಷನ್, ಎಲ್ಲರ ಮೇಲೆ ರೇಖೋದು ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೆ. ಸೊ ಆಯ್ತು, ಅಲ್ಲಿಂದ ಏನ್ ಮಾಡಿದೆ, ಹೋಗ್ರಿ ಏನಾರು ಹಾಕಿಸ್ಕೊಳ್ರಿ ಅನ್ಬಿಟ್ಟು, ಹಾಕ್ಸ್ಕೊಳ್ಳಿ ಬ್ರೋ ನೀವು ಅಂದ್ಬಿಟ್ಟು ನಾನು ಸಂಪಾದಣ್ಣಂಗೆ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಗಣೇಶ ತರಕ್ಕೆ ಅಂತ ಹೊಟ್ಬಿಟ್ವಿ. ಸರಿ ನಡ್ರ ನಾವು ಗಣೇಶ ತರೋಣ ಅಂದ್ಬಿಟ್ಟು ಅಲ್ಲಿಂದ ಹೊಟ್ವಿ. ಗಣೇಶ ಎತ್ಕೊಂಡ್ವಿ, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಗಣೇಶ ಎಲ್ಲ ಎತ್ಕೊಂಡು ನೀಟಾಗೆ. ಅಲ್ಲೂ ಅಷ್ಟೇ ಎಲ್ಲ ಫುಲ್ಲು ಬರ್ಬೇಕಾರೆಲ್ಲ ಬಾರಿ ಕೂಗಾಡ್ಕೊಂಡು ಮಾಡಿ ನನ್ಗೇನೋ ಹಂಗಾಯ್ತಿದಂಗೆನೆ ನನ್ಗೆ ಅಲ್ಲಿಂದಾನೇ ನನ್ಗೆ ಏನಾಯ್ತು, ಸ್ವಲ್ಪ ಮೈಂಡು ಅಪ್ಸೆಟ್ ಆಗಿ ಸ್ಟಾರ್ಟ್ ಆಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ನ, ಊಟನೂ ನೀಟ ಮಾಡಿಲ್ಲ. ನನ್ಗೆ ಕೋಪ ಬೇರೆ ಸರ್ಸರ್ ಅಂತ ಬರೋದಾ, ನಾನ್ ಸುಮ್ನೆ ರೇಗಾಡ್ಬಿಡ್ತಿದ್ದೆ. ಈ ಅಷ್ಟೇ ಏನಾಯ್ತು, ಸಂಪಾದನೆ ಬೇರೆ ನನ್ನ ಮೇಲೆ ಬೇಜಾರು ಮಾಡ್ಕೊಬಿಟ್ಟಿತ್ತು. ಏನ್ ಹಿಂಗ್ ಆಡ್ತಾವನು, ಎಷ್ಟೋ ಅರ್ಜೆಂಟ್ ಮಾಡ್ತಾವನೆ ಅಂದ್ಬಿಟ್ಟು ನನ್ಗೆ ಒಂಥರ ಮೈಂಡ್, ನಂಗೆ ಫುಲ್ ಬೇಜಾರಾಗೋಗ್ಬಿಟ್ಟಿದ್ದೆ ನಾನು. ಆ ವರ್ಷ ನನ್ಗೆ 2009ನೇ ವರ್ಷ ನಾವು ಗಣೇಶ ಕೂರ್ಸಿದ್ದು, ನನಗ್ ಮನ್ಸೇ ಇರ್ಲಿಲ್ಲ ಗಣೇಶ ಹಬ್ಬದ ದಿವಸ, ಮನ್ಸೇ ಇರ್ಲಿಲ್ಲ ಗಣೇಶ ಹಬ್ಬದ ದಿವಸ. ಹಂಗಾಗ್ಬಿಟ್ಟಿತ್ತು ಫುಲ್ಲು ಸೈಕೋ. ಆಮೇಲೆ ಎಲ್ಲ ತೆಗ್ದಿ ಗಣೇಶನೆಲ್ಲ ತೆಗ್ದಿ ಎತ್ತಿಕ್ಕಿ ಒಳಗಡಿಕೆ ಎತ್ಕೊಂಡ್ ಬಂದ್ವಿ. ತಂದ್ ಪಟಾಕಿ ಗಿಟಾಕಿ ಎಲ್ಲ ಹೊಡ್ದಿ ಸ್ಟೇಜ್ ಹತ್ರ ಬಂದ್ವು. ಅಪ್ಪ ಇಲ್ಲಿ ಬಂದ್ಮೇಲೆ ಒಂದು ಕೂಡೆ ಕೊಟ್ರು ನಮ್ಗೆ, ಸೈಕ ಕೊಟ್ರು ಗೈಸ್ ಕೂಡೆ. ತಂದ್ವಿ ಗೈಸ್ ಇಲ್ಲಿಗೆ ಗಣೇಶನ್ ತಂದ್ವಿ. ನಮ್ಮ ಅಪ್ಪ ಎಲ್ಲ ಬಂದ್ಬಿಟ್ಟವ್ರೆ, ಎಲ್ಲ ನಮ್ಮ ಅಪ್ಪನ ಫ್ರೆಂಡ್ಸು ಎಲ್ರು ಬಂದವ್ರೆ. ಎಲ್ಲ ಆರ್ತಿ ಗೀರ್ತಿ ಎಲ್ಲ ಮಾಡಿದ್ವಿ ಇಲ್ಲಿ ನಿಂತ್ಕೊಂಡು ರೋಡಲ್ಲೇನೆ. ಎಲ್ಲ ಫುಲ್ ನೋಡ್ತವ್ರ, ಆ ಕಡೆ ಈ ಕಡೆ ರೋಡಲ್ಲಿ ಜನಗಳೆಲ್ಲ ಅಕ್ಕ ಪಕ್ಕದಲ್ಲಿರೋರೆಲ್ಲ ನೋಡ್ತಾವ್ರೆ. ಗಣೇಶನ್ಗೆ ಏನಾಯ್ತು ಅಂದ್ರೆ, ತಡಿದು ಹೇಳ್ತೀನಿ, ಇವಾಗ ಬರುತ್ತೆ. ಇಲ್ಲೈತೆ ಗೊತ್ತಾ, ಎಲ್ಲಪ್ಪ ಅದು, ಗಣೇಶ ಆಯ್ತಲ್ಲ, ಇದೆಲ್ಲ ಹಿಂಗ್ ಮಾಡಿದ್ವಿ. ಗಣೇಶನ್ ಇಡಕ್ಕೆ ಸ್ಟೇಜ್ನ ನಾವು ಮಾಡಿರ್ಲಿಲ್ಲ, ಸ್ಟೇಜ್ ಇಟ್ಟಿರ್ಲಿಲ್ಲ. ಹಿಂಗೆ ಕೆಳಗಡೆನೆ ಗಣೇಶನ್ ಇಟ್ಬಿಟ್ಟು ಮುಂದೆಗಡೆ ಇಕ್ಕಣ ಅಂತ ನಾವು. ನಮ್ಮಪ್ಪವ್ರು ಸೈಕ್ ಮಾಡಿದ್ರು. ನಮ್ಮಪ್ಪ ಸಂಪಾದಣ್ಣವ್ರಪ್ಪ ಎಲ್ರು ಬಂದ್ಬಿಟ್ಟವ್ರೆ, ಸೈಕ್ ಮಾಡ್ತಾವ್ರೆ. ಏಯ್ ಗಣೇಶನ್ ಯಾವ ನೆಲದ ಮೇಲೆ ಇಡ್ತಾರೆ, ನಾವು ಸ್ಟೇಜ್ ತಗೊಂಬರ್ರೋ, ಇನ್ನೂ ಒಂದು ಟೇಬಲ್ ತಗೊಂಬರ್ರೋ, ಅದ್ ತಗೊಂಬರ್ರೋ, ಇದ್ ತಗೊಂಬರ್ರೋ, ಕೂರಿಸ್ತೀರಾ, ನಿಮ್ಗೆ ಗೊತ್ತಾಗಲ್ವಾ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀರಾ, ಹೆಂಗ್ ಕೂರಿಸ್ಬೇಕು ಅಂತ. ಮಕ್ಕೊಂಡ್ ಬೈತವ್ರೆ. ನಮ್ಗೆ ಸ್ಟೇಜೇ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಸ್ಟೇಜ್ಗೆ ಸಾಯ್ತಾ ಇದೀವಿ, ಅಲಿತಾ ಇದೀವಿ. ಅಲ್ಲಿ ಸ್ಟೇಜೇ ಇಲ್ಲ. ನನಗೆ ಅಲ್ಲೊಂದ್ ಕಡೆ ಸೈಕು ಪಿತ್ತ ಇರ್ತೈತ್. ನಮ್ಮ ಅಪ್ಪಂಗ ಮೇಲೆ ನನಗೆ ಕೋಪ ಬತ್ತೈತೆ, ಫುಲ್ಲು ಸೈಕ್ ಆಯ್ತಾ ಇದೀನಿ. ಯಾಕೆ ಹಿಂಗ್ ಆಡ್ತವ್ರು, ನಮ್ಮ ಅಪ್ಪ ತಗೊಂಬಂದ್ ಇಡ್ತೀವಿ ಹೋಗಪ್ಪ ಅಂತ ಇದೀವಿ, ಕೇಳ್ತಾ ಇಲ್ಲ. ಇವಾಗ ಸ್ಟೇಜ್ ಮೇಲೆ ಗಣೇಶನ್ ಇಟ್ಬಿಟ್ಟೆ ಹೋಗೋದು ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟವ್ರೆ. ಅಯ್ಯೋ ಏನಪ್ಪ ಗುರು ಅಂದ್ಬಿಟ್ಟು ಅದೇ ಟೈಮ್ಗೆ ಏನಾಯ್ತು, ಕಿರಣ್ ಬ್ರೋ ಅಂತ ನಮ್ಮ ಏರಿಯಾದವ್ರೆ, ನಮ್ಗೆ ಗೊತ್ತಿರೋ ಅಣ್ಣನೇ. ಆ ಅಣ್ಣ ಏನಾಯ್ತು ಅದೇ ಟೈಮು ಬಂತು. ಏನಾಯ್ತು ಅಂದ್ರು, ಸಂಪಾದನೆ ಮಗ ಸ್ಟೇಜ್ ಎಲ್ಲ ಹಾಕೋಣ, ಸ್ಟೇಜ್ ಬೇಕಿತ್ತು ಕಿರಣ್, ಬರ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಅಣ್ಣ ಕರ್ಕೊಂಡು ಹೋಗ್ಬಿಟ್ಟು ಯಾರ ಹತ್ರನೋ ಒಂದು ಸ್ಟೇಜ್ ಇಸ್ಬಿಟ್ಟು ಕೊಟ್ಟು ಕಳ್ಸಿದ್ರು. ತಗೊಂಬಂದಿ ಆ ಸ್ಟೇಜ್ನ ಇಲ್ಲಿ ಹಾಕಿ, ಆ ಮುಂದೆಗಡೆ ಒಂದು ಟೀಪ ಇಟ್ಟಿ, ಇಲ್ಲಿ ಇಷ್ಟು ಇಡೋಷ್ಟೊತ್ತಿಗೆ ನನಗೆ ಸೈಕ್ ಆಗ್ಬಿಟ್ಟು ನಾನು ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೆ ನಾನು. ನಮ್ಮ ಅಪ್ಪಂಗೂ ಆ ಅಂಕಲ್ ಎಲ್ಲರಿಗೂ, ನಿಮ್ಗೇನು ಆಟ ಓಡಾಡ್ತಿದ್ದೀರಾ ಇಲ್ಲಿ, ಗಣೇಶ ತಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಅಕ್ಕಪಕ್ಕದಲ್ಲಿರೋ ನಗಾಡ್ತಾವ್ರೆ, ಹಂಗೆ ಹಿಂಗೆ ಅಂತ ನಾನು ಫುಲ್ ರೇಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಹುಡುಗರೆಲ್ಲ ಬಿಡು ಬ್ರೋ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ ಹೋದ್ರು, ನಿಂತ್ಕೊಳ್ಳಿಲ್ಲ ಜಾಸ್ತಿ ಹೊತ್ತು, ನಮ್ಮ ಅಪ್ಪನೆಲ್ಲ ಹೊಂಟೋಗ್ಬಿಟ್ರು.
ಏನೋ ಮಾಡ್ಕೊಳ್ರಿ ಅಂದ್ಬಿಟ್ಟು ಹೋದ್ರು. ಸರಿ ಆಯ್ತು ಅಪ್ಪ, ಇವಾಗ ಹೊರಳ ನೆಮ್ಮದಿಯಾಗಿ ಇದ್ ಮಾಡ್ಬೋದು ಅಂದ್ಬಿಟ್ಟು ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಪ್ಪ. ಇಲ್ಲೇನಾಗ್ಬಿಟ್ಟೈತೆ, ನನ್ಗೆ ಆಗ್ಲಿಲ್ಲ, ಬೆಳಿಗ್ಗೆ ಮಾರ್ಕೆಟ್ ಬೇರೆ ಹೋಗ್ಬೇಕಿತ್ತಲ್ಲ, ಎಲ್ಲ ಮಲ್ಕೊಂಡಿದ್ವಿ. ಇವನ್ ಬಾಲಾಜಿ ಏನ್ ಮಾಡವನೆ, ಸ್ಟೇಜ್ ಅಡಿಲ್ಲ ಮಲ್ಕೊಬಿಟ್ಟವನೆ. ನಮ್ಗೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಈ ನನ್ ಮಕ್ಳು ಅದ್ರಲ್ಲಿ ಬೇರೆ ಮಧ್ಯರಾತ್ರಿ ಬೇರೆ ಎದ್ಬಿಟ್ಟು ಎಲ್ಲಾ ಕಡೆ ತಿರುಗ್ತವ್ರೆ, ಬಾಲಾಜಿ ಕಳ್ದೋಗನೆ ಅಂತ. ಅವ್ನು ನೋಡ್ರೆ ಸ್ಟೇಜ್ ಅಡಿಲ್ಲ ಹೋಗ್ ಮಲ್ಗವನೆ. ಒಂದೊಂದಲ್ಲ ಗೈಸ್, ನನ್ ಮಕ್ಳು ಕೂಡೆ ಕೊಡೋದ್ ನಮ್ಗಲ್ಲಿ ಇದ್ದಾಗ ಸೆರೆ ಕೂಡೆ ಕೊಡ್ತಾರೆ. ಆಮೇಲೆ ನಿದ್ದೆ ಗಣ್ಣ ಮತ್ತೆ ಬೆಳಿಗ್ಗೆ ಎದ್ದೆದ್ದವ್ರೆ ಮಾರ್ಕೆಟ್ ರಯ್ಯ ಅಲ್ಲಿಂದ. ಅದಕ್ಕೆ ನಂಗೆ ಹೋದ ವರ್ಷ ಆಲಿಲ್ಲ. ನಾನು ಹೋದ ವರ್ಷ ಅಪ್ಪ ನಿದ್ದೆ ಗಣ್ಗೂ ಅದಕ್ಕೂ ಆಗಿದ್ದು ಸೈಕಲ್ಗೆ ಬೇಡ ಅಂದ್ಬಿಟ್ಟು ನಾನು ಹೋಗೇ ಇರ್ಲಿಲ್ಲ. ಇಲ್ಲಿ ಆಮೇಲೆ ಆಯ್ತು, ಶ್ರೇಯಸ್ ಅವರು ಶ್ರೇಯಸ್ ಅವ್ರು ಏನ್ ಮಾಡಿದ್ರು, ಗಣೇಶ ಅವ್ರದ್ದು ಅವತ್ತೇ, ಅವ್ರದ್ದು 3 ದಿವಸ, ನಮ್ದು 1 ದಿವಸ ಇದ್ದಿದ್ದು. ಆಗ ಅವನ ಏನ್ ಮಾಡ್ದ, ಮಚ್ಚ ನಾವು ಗಣೇಶ ಅವ್ರ ಕಡೆ ಹುಡುಗರು ಕಮ್ಮಿ ಇದ್ರು, 4-5 ಜನ ಅಷ್ಟೇ ಇರೋದು. ಮಚ್ಚ ನಮ್ ಗಣೇಶ ತರಬೇಕು, ಬಾ ಮಚ್ಚಿ ಹೋಗಿ ತಾಂಬ್ರಣ ಅಂದ. ಸರಿ ಆಯ್ತು ಅಂದ್ಬಿಟ್ಟು ಹೋದ್ವಿ. ಇಲ್ಲೇ ಕೊಟ್ಕೆಪಾಳ್ಯದಲ್ಲಿ ಬುಕ್ ಮಾಡಿದ. ಏನ್ ಅದನ್ನು ಅವನು 9 ಅಡಿದೋ 8 ಅಡಿದೋ ಗಣೇಶ ಬುಕ್ ಮಾಡಿರೋ, ಅಷ್ಟು ದೊಡ್ಡದು ಗಣೇಶ. ಜನನೇ ಇಲ್ಲ, ಎತ್ತಿಕ್ಕೋರು ಇಲ್ಲ, ಇಕ್ಕೋರು ಇಲ್ಲ. ನೋಡ್ರಿ ಇಲ್ಲಿ ಹೋಗಿರೋದು ನಮ್ ಗಣೇಶ ಎಲ್ಲ ತಂದು ಇಕ್ಕೋ ಅಷ್ಟೇ ಸುಸ್ತಾಗಿ, ಮತ್ತೆ ಇವನ್ ಗಣೇಶ ಎತ್ಕೊಂಬರಕ್ ಹೋಗಿದೀವಿ ನೈಟ್ 12 ಗಂಟೆಲಿ. ಹೋಗಿ ತಗೊಂಬಂದಿ ಅವ್ರದ್ದು ಟೆಂಟ್ ಒಳಗಡೆ ಇಟ್ಟಿ ಗಣೇಶನ ಮಡಗಿ ಹೋಗೋಷ್ಟೊತ್ತಿಗೆ 1 ಗಂಟೆ ಆಗ್ಬಿಟ್ಟೈತೆ ಟೈಮು. ಅಯ್ಯೋ ಶಿವನೇ ಅನ್ಕೊಂಡ್ ಕಂಡ್ಬಿಟ್ಟು ಹಿಂಗ್ ಬಿಡೋಷ್ಟೊತ್ ಕಾಲೇ ಬೆಳಗಿನ ಜಾವ. ಹೋಗ್ ಮಾರ್ಕೆಟ್ ಬೇರೆ ಹೋಗ್ಬೇಕು, ಇನ್ನ ಹೂವಗಳು ಬೇರೆ ತರಬೇಕು. ನೋಡ್ರಿ ಅವ್ರು ಮಾಡಿದ್ದು ಎಲ್ಲ ಸ್ಟೇಜ್ ಎಲ್ಲ ಹಾಕಿ, ಅಂದ್ರೆ ಹೆವಿ ಇದ್ ಮಾಡ್ಕೊಬಿಟ್ಟಾಗ ಶ್ರೇಯಸ್. ಹೆವಿ ಈ ಟೈಮಲ್ಲಿ ಹೆವಿ ಲಾಸ್ಟ್ ಮಾಡ್ಕೊಬಿಟ್ಟ. ಅವ್ನ ಕೈಯಿಂದಾನೆ ಎಲ್ಲ ಹಾಕ್ಬಿಟ್ಟು. ಯಾರು ಹುಡುಗರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಹೇಳ್ದೆ ಬೇಡ ಕಣೋ, ಅಷ್ಟೊಂದು ದೊಡ್ಡ ರಿಸ್ಕ್ ತಗೋಬೇಡ. ನಾನು ಎಷ್ಟೊಂದ್ಸತಿ ಹೇಳ್ದೆ ಅವ್ನಿಗೆ, ಬೇಡ ಕಣೋ ಅಂತ. ಇದ್ ಮಾಡ್ದ. ಅದಾದ್ಮೇಲೆ ಅಲ್ಲಿ ಸ್ಟಾಪ್ ಮಾಡ್ಬಿಟ್ರು. ಆಮೇಲೆ ಒಂದು ರೋಡ್ ಖಾಲಿ ಮಾಡ್ಬಿಟ್ಟ. ಸ್ಟಾಪ್ ಮಾಡಿದ್ಮೇಲೆ ಬರ ನನ್ ಜೊತೆ ಕೂರ್ಸಲಿ ಅಂದ್ಬಿಟ್ಟು, ಈಗ ನಮ್ ಜೊತೆ ಹಾಕೊಂಡು ಹೋಗೋಷ್ಟಿನ ನಮ್ ಜೊತೆ ಇದ್ದಾನೆ, ನಮ್ ಜೊತೆ ಕೂರಿಸ್ತಾ ಇದ್ದಾನೆ ಶ್ರೇಯಸ್ಸು. ಅಲ್ಲಿ ಯಾವ ಚಿಕ್ಕ ಹುಡುಗರು ಕೂರಿಸ್ತಾರೆ ಇವಾಗ, ಅವ್ರ ರೋಡ್ ಹುಡುಗರೇ ಕೂರಿಸ್ತಾರೆ, ಕಂಟಿನ್ಯೂ ಮಾಡ್ತಾವ್ರೆ. ನೋಡ್ರಿ ಪಟಾಕಿ ಎಲ್ಲ ತರಿಸಿ ಹೊಡ್ಸಿ ಆಮೇಲೆ ನಮ್ಮ ರೋಡಿಗೆ ಬಂದ್ವಿ. ಟೀ ಕಾಫಿ ಎಲ್ಲ ಕುಡ್ಸಿದ್ರು. ಕಾಫಿ ಎಲ್ಲ ಕುಡ್ಕೊಂಡ್ರಿ ಇಲ್ಲಿ ಹೆಂಗ್ ಆಡ್ತಾವ್ರೆ, ಚಪ್ಲಿ ಗಿಪ್ಲಿ ಎಲ್ಲ ಕತ್ಕೊಂಡು ರೋಡಲ್ಲಿ ಹುಚ್ಚುಸ್ ನನ್ನ ಮಕ್ಳು ಹಂಗ ಆಡ್ತಾವ್ರೆ. ನನ್ಗೆ ಮೈಂಡೇ ಇಲ್ಲ, ಮೂಡೇ ಇಲ್ಲ, ಏನೋ ಒಂಥರ ಮೂಡೆಲ್ಲ ಹೊಂಟೋಗೈತೆ. ಮತ್ತೆ ಬೆಳಿಗ್ಗೆ ಎದ್ದವ್ರೇನೆ ಮಾರ್ಕೆಟ್ಗೆ. ಆಳೆ ಟೈಮು ಮಾರ್ಕೆಟ್ಗೆ 5 ಗಂಟೆಗೆ ಹೋಗೋಣ ಅಂತ, 3 ಗಂಟೆಗೆ ಹೋಗೋಣ ಮಾರ್ಕೆಟ್ಗೆ ಅಂತ ಇದ್ದಿದ್ದು. 5 ಗಂಟೆಗೆ ಹೋದ್ವಿ. ಅಲ್ಲೂ ನನಗೆ ಮೈಂಡ್ ಮೂಡು ಇದು, 5 ಗಂಟೆ ಆಗೈತಲ್ಲಪ್ಪ. ಇವಾಗಲೇನ್ ಬೇಗ ಹೋದ್ರೆ ಚೆನ್ನಾಗಿರೋ ಹೂವ ಸಿಕ್ಬಿಡ್ತವೆ, ಲೇಟಾಗಿ ಹೋದ್ರೆ ಚೆನ್ನಾಗಿಲ್ದಿರೋದು ಸ್ವಲ್ಪ ಇದಾಗಿರೋ ಸಿಕ್ಬಿಡ್ತವೆ. ಚೆನ್ನಾಗಿರೋದೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಚೆನ್ನಾಗಿಲ್ದಿರೋ ಸಿಗುತ್ತೆ. ಅದಕ್ಕೇನೆ ಬೇಗ ಹೋಗ್ಬೇಕು ಅಂತ ನಾನು. ಅಲ್ಲೂ ಲೇಟ್ ಆಯ್ತಾ, ಅಲ್ಲೂ ಬೇಜಾರ. ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಬಂದೆ. ಸ್ಪೀಕರ್ ಅವನೇ ಬಂದಿಲ್ಲ ಇನ್ನ. ಬತ್ತೀನಿ ಸ್ಪೀಕರ್ ಅವನೇ ಬಂದಿಲ್ಲ. ಅದು ಗೊತ್ತಿರೋರ್ಗೆ ಹೇಳಿದ್ವಿ, ಅವನು ಇನ್ನ ಬಂದಿಲ್ಲ. ನನ್ಗೆ ಹೆಂಗೈತೈತೆ ಅಂದ್ರೆ, ಏನಕ್ಕೆ ಇನ್ ಟೈಮಿಗೆ ಯಾಕೆ ಆಯ್ತಿಲ್ಲ ಅಂತ. ಯಾಕಂದ್ರೆ ಕೂರ್ಸೋದು 1 ದಿವಸ ಗೈಸ್. 1 ದಿವಸ ಕೂರ್ಸ್ದಾಗ ಏನು ಅಂದ್ರೆ, ಇವಾಗ 1 ದಿವಸ ಹಬ್ಬ ಮಾಡ್ತೀವಿ ಅಂದ್ರೆ ಎಲ್ಲ ಬೇಗ ಆಗ್ಬೇಕು, ಬೇಗ ಇರ್ಬೇಕು, ಅವಾಗ್ಲೇನೆ ಅದು ಫುಲ್ಫಿಲ್ ಆಗುತ್ತೆ. ಇವಾಗ ನಾವು ಕೂರ್ಸೋದು 1 ದಿವಸ, ಅವನು ಸ್ಪೀಕರ್ ಅವನು ಬೆಳಿಗ್ಗೆ 6 ಗಂಟೆಯಿಂದ ಹಾಕಿದ್ರೇನೆ, ಅಮ್ಮಮ್ಮ ಅಂದ್ರೆ ನಾವು ಸಂಜೆ 5 ಗಂಟೆ ಸ್ಪೀಕರ್ ಹಾಕ್ತಿವಿ. ಆಮೇಲೆ ಆಫ್ ಮಾಡ್ಬಿಡ್ತೇವೆ, 2 ಗಂಟೆ ಬರುತ್ತೆ. ಅವ್ನು 9 ಗಂಟೆ 10 ಗಂಟೆ ಬಂದು ಹಾಕ್ಬಿಟ್ಟು ನಾವು ಅವ್ನು ಕಾಸು ಕೊಡೋದೇನು ಯೂಸ್ ಐತಾ? ಯೂಸೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಗೌರಿ ಹಬ್ಬದ ದಿವಸನೇ ಹಾಕೋಬೇಕು ನಾವು ಸ್ಪೀಕರ್ನ. ಗೌರಿ ಹಬ್ಬದ ದಿವಸನೇ ಹಾಕೊಂಡು ಮಾಡ್ಕೋಬೇಕು. ಅಂದ್ರೂ ಮಾನೇ ದಿವಸ ಲೇಟ್ ಆಗೈತೆ, ಇನ್ನ ಸ್ಪೀಕರು ಬಂದಿಲ್ಲ. ಅದು ನನ್ಗೆ ಸೇಕೈತೈತೆ. ಎಲ್ಲಿ ಹೇಳಿ ಟೈಮ್ ಯಾರು ಬತ್ತಿಲ್ವಲ್ಲ ಏನು ಅಂತ. ನಾನ್ ಶಿಸ್ತಾಗಿ ನೋಡ್ದೆ ಗೈಸ್, ಹುಡುಗರು ಯಾರು ಇರ್ಲಿಲ್ಲ. ನಾನು ಬೇರೆ ಆಲ್ರೆಡಿ ನತ್ತಿಗೆ ಏರ್ಬಿಟ್ಟಿತ್ತು. ತೋರಣ ಬೇರೆ ಕಟ್ಬೇಕಾದ್ರೆ ಉಲ್ಟಾ ಬಾಲ್ಟ ಕಟ್ಬಿಟ್ಟಿದೀನಿ. ಅದನ್ನ ಬೇರೆ ಈ ಸಂಭಾರಣ ಬೇರೆ ರೇಗ್ಬಿಡ್ತೆ. ಏನ್ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಲ್ಲ ಅಂದ್ಬಿಡ್ತು. ನನ್ನ ಮೊದ್ಲೇ ತಿಕ್ಲದೋಗಿತ್ತು, ಅದ್ರಲ್ಲಿ ಬೇರೆ ಅಣ್ಣ ಹೆಂಗ್ ಅನ್ಬಿಡ್ತಾ, ನನ್ಗೆ ಹೆಂಗ್ ಅನ್ಬಿಟ್ರಲ್ಲ, ಹೇಳ್ಬೇಕಿತ್ತು ಹಂಗೆ ಹೆಂಗೆ ಅನ್ಕೊಂಡ್ ನಾನು ಎದ್ದು ಹೋದೆ ಶಿಸ್ತ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು, ಗಣೇಶನ್ ಇಲ್ಲಿ ರೋಡ್ ಹತ್ರ ಬಂದೇ ಇಲ್ಲ ನಾನು. ಏನಾದ್ರು ಮಾಡ್ಕೊಳ್ರಿ ನಾನು ಬರಲ್ಲ ಅನ್ಬಿಟ್ಟೇನೆ.
ಮನೇಲೆ ಇದ್ಬಿಟ್ಟೆ, ಮನೇಲೆ ಪೂಜೆ ಎಲ್ಲ ಮಾಡಿ ಮನೇಲಿ ಪೂಜೆ ಮುಗಿಸ್ಕೊಂಡು ಹೋಗಿದ್ ನಾನು. ಮನೇಲಿ ಪೂಜೆ ಮುಗಿಸ್ಕೊಂಡು ಹೋಗದೆ, ಅದಾದ್ಮೇಲೆ ಐನವ್ರು ಬಂದ್ರು, ಎಲ್ಲ ಇಟ್ಬಿಟ್ಟು ಪ್ಲೇಟ್ ಗೀಟ್ ಎಲ್ಲ ಇಟ್ಟು ಯಾರಾಗಿರ ಎಲ್ಲ ಇಟ್ಟು ಫುಲ್ ನೀಟಾಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಪ್ರಸಾದ ಗಿಸಾದ ಎಲ್ಲ ಕೊಟ್ವಿ. ಇಲ್ಲಿ ನೋಡ್ರಿ, ನನ್ಗೆ ಆಲ್ರೆಡಿ ಇಲ್ಲಿ ಮೂಡೇ ಇರ್ಲಿಲ್ಲ, ನನ್ಗೆ ಮೂಡೇ ಇರ್ಲಿಲ್ಲ, ಬೇಜಾರು. ಸುಮ್ನೆ ಏನೋ ಫೇಕು. ಪಲ್ಲಕ್ಕಿ ಅವರೆಲ್ಲ ಬಂದಿದ್ರು, ಸುಮ್ನೆ ಮೈಂಡ್ ಬೇರೆ ಸರಿ ಇರ್ಲಿಲ್ಲ. ಅಂದ್ರೆ ಟೈಮ್ ಊಟ ಬೇರೆ ಮಾಡಿರಲಿಲ್ಲ, ಅದೇ ಎಫೆಕ್ಟ್ ಹೊಡೆದಿದ್ರು ಗೈಸ್, ಹೆವಿ ಎಫೆಕ್ಟ್ ಹೊಡಿತು. ಮೈಂಡ್ ಸೆಟ್ ಬೇರೆ ಚೆನ್ನಾಗಿರ್ಲಿಲ್ಲ ನನಗೆ. ಒಳ್ಳೆ ಸೈಕ್ ಮಾತ್ರ. ಅಂದ್ರೆ ಹುಡುಗರೆಲ್ಲ ಪಾಪ ಬೇಜಾರಾಗ್ಬಿಟ್ಟಿದ್ರು. ಅಂದ್ರೆ ಏನೇನೋ ಜಗಳಗಳು ಗಲಾಟೆಗಳು. 9ನೇ ವರ್ಷ ಮಾತ್ರ ಹೆವಿ ಸೈಕಾಗ್ಬಿಟ್ಟಿತ್ತು ನನಗೆ. ಇವೆಲ್ಲ ನಿಮ್ಗೆ ಗೊತ್ತಿರಲ್ಲ ಗೈಸ್, ಅಂದ್ರೆ ಇವೆಲ್ಲ ನಡೆಯುತ್ತೆ ಸತಿ. ಅದಾದ್ಮೇಲೆ ಅದನ್ನ ಡ್ರ್ಯಾಗ್ ಮಾಡೋದು ತುಂಬಾ ತಪ್ಪು. ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡೋದನ್ನ ನಿಲ್ಸ್ಬಿಟ್ಟು ಮುಂದಕ್ಕೆ ಏನಾಯ್ತು ಅದನ್ನ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಸೈಕು. ಅದಾದ್ಮೇಲೆ ಟಮಟೆ ಅವ್ರು ಬಂದ್ರು ಗೈಸ್. ಟಮಟೆ ಬಂತು, ಫಸ್ಟ್ ಬೀಟ್ ಹೊಡೆದಿರಿ ಅಂದ್ವಿ, ಫಸ್ಟ್ ಬೀಟ್ ಹೊಡೆದ್ರು. ನೆಕ್ಸ್ಟ್ ಟಮಟೆ ಅವ್ರು ಬರ್ತಾರೆ. ಸೊ ಟಮಟೆ ಅವ್ರು ಬಂದ್ಮೇಲೆ ಏನೇನಾಯ್ತು, ಯಾವ ತರ ಸೈಕ್ ಆಯ್ತು, ಏನೇನಾಯ್ತು ಅನ್ನೋದನ್ನ ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಆಲ್ರೆಡಿ ಈ ವಿಡಿಯೋ ಲೆಂತ್ ಆಗಿದೆ, ಸೊ ಅದಕ್ಕೋಸ್ಕರ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್. ಈ ವ್ಲಾಗ್ ನಿಮ್ಗೆ ಯಾರು ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇನ್ ನಡೀತು, ಗಲಾಟೆ ಎಲ್ಲ ಆಗಿದೆ ಗೈಸ್ ಆ ಟೈಮಲ್ಲಿ. ಸೊ ಟಮಟೆ ಇದ್ರಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅವೆಲ್ಲ ನಿಮ್ಗೆ ತೋರಿಸಿರಲ್ಲ, ನಾವು ಬರೀ ಜಸ್ಟ್ ಮೇಲ್ ಮಾತ್ರ ಮಾಡಿರ್ತೀವಿ ಅಷ್ಟೇ. ಸೊ ಗಲಾಟೆ ಏನಾಯ್ತು, ಏನಕ್ಕಾಯ್ತು ಎಲ್ಲ ಹೇಳ್ತೀನಿ. ಸೊ ಮತ್ತೆ ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಒಂದೊಂದು ಅಪ್ಡೇಟ್ ಮಾಡ್ತೀನಿ ಗೈಸ್, ಯಾವ್ದು ಡಿಲೇ ಮಾಡಲ್ಲ. ಅರೆ ನಾವು ಹುಡುಕ್ತಾ ಇರೋದು ಸ್ವಲ್ಪ ಲೇಟ್ ಮಾಡ್ತಾ ಇದೀವಿ ಅಷ್ಟೇ. ಅದ್ ಬಿಟ್ರೆ ಯಾವುದೇ ವಿಡಿಯೋಸ್ ಅಲ್ಲಿ ನಾನು ಇದು ಮಾಡಿದೆ, ಹೋಗಿದ್ ಕಡೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಅವೆಲ್ಲ ಗಣೇಶ ನೋಡಕ್ ಹೋಗಿದ್ದೆ, ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡ್ ಬಂದೆ. ಸೊ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡ್ತೀನಿ, ಪ್ರತಿಯೊಂದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ 7000. ನಾನು ಎಷ್ಟು ಕಾತರದಲ್ಲಿ ಇದ್ದೀನಿ ಅಂದ್ರೆ, ಸೊ ಲಾಸ್ಟ್ ಇಯರ್ ಬೇಗ 3000 ಏನೋ ಇತ್ತು, 6000ಕ್ಕೆ ಪಟ್ಟಂತ ಮಾಡಿಸ್ಬಿಟ್ರಿ. ಈ ಸತಿ ಜಸ್ಟ್ 200 ಜನ ಅಷ್ಟೇ, ನನ್ಗೆ 7000 ರೀಚ್ ಮಾಡ್ರಿ ಅಂತ ಇದೀನಿ. ಆಲೇ 4-5 ವಿಡಿಯೋ ಬಂತು. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ವಿಡಿಯೋಸ್ ಬರುತ್ತೆ, ಇನ್ನೂ ಮಸ್ತ್ ಬರುತ್ತೆ. ಸೊ ಎಲ್ಲ 100% ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಗೈಸ್, ನೀವು ತಲೆನೇ ಕೆಡ್ಸ್ಕೋಬೇಡ್ರಿ. ಸೊ ಬರೋ 2-3 ವಿಡಿಯೋನೇ ಆಗಿರ್ಲಿ, ನಿಧಾನನೇ ಆಗಿರ್ಲಿ, ಫುಲ್ ಪ್ಯಾಕೇಜ್ ಜೊತೆ ಬರುತ್ತೆ. ಮತ್ತೆ ನಿಮ್ಗೆ ಪ್ರತಿಯೊಂದು ನಾನು ಟ್ರೈ ಮಾಡ್ತಾ ಇದೀನಿ, ಯಾಕಂದ್ರೆ ಬೇಗ ತಿಳಿಸ್ಬೇಕು, ನಿಮ್ಗೂ ಗೊತ್ತಾಗಬೇಕು ಹೆಂಗೆ ಯಾವ ತರ ರೇಟ್ ಏನು ಅಂತ. ಸೊ ಅದಕ್ಕೋಸ್ಕರನೇ ಬೇಗನೆ ಆದಷ್ಟು ಮಾಡ್ತೀನಿ. ನೆಕ್ಸ್ಟ್ ವೀಕು ಪಟಾಕಿ ಮತ್ತೆ ಗಣೇಶ ತರಕ್ ಹೋಯ್ತಾ ಇದೀವಿ, ತರಕಲ್ಲ ಬುಕ್ ಮಾಡಕ್ಕೆ. ಅದು ಹೇಳ್ತೀನಿ ಗೈಸ್, ಎಲ್ಲಿ ಹೋಯ್ತಾ ಇದೀವಿ, ಏನಕ್ಕೆ ಹೋಯ್ತಾ ಇದೀವಿ, ರೀಸನ್ ಕೂಡ ಹೇಳ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀನಿ. ಬೈ ಗೈಸ್.